ಹುಬ್ಳಿ ಹೊರಡ್ ಒಳ್ಳೆ ಇವೆಂಟ್ ಚೆನ್ನಾಗಿ ಮಾಡಿದ್ರು. ನಾನು ಜಾರ್ ಬಿದ್ದೆ ಇವೆಂಟಲ್ಲಿ. ಪ್ರಶಾಂತ್ ನಾನು ಜಾರ್ ಬಿದ್ದೆ ಇವತ್ತು ನೋಡ್ದೆ ಇವೆಂಟಲ್ಲಿ. ಹುಬ್ಬಳ್ಳಿಯಲ್ಲಿ ಇದು ಹೊಸ ರೀತಿಯಲ್ಲಿ ಮಾಡಿದಿರಿ, ಭಾಳ ಅದ್ಭುತವಾಗಿ ಮಾಡಿದಿರಿ. ಮಂಟಪ ಕೂರೋ ಥರ ಸ್ಟೇಜ್ ರಿಸೆಪ್ಷನ್ ರೆಡಿ ಆಗ್ತಾ ಇದೆ. ಬಟ್ ಒಂದು ಯೂನಿಕ್ ಆಗಿ ಒಂದು ಹೊಸತನವನ್ನು ತರ್ತಕ್ಕಂಥ ಪ್ರಯತ್ನ. ಇವಾಗ ಲಂಚ್ ಮಾಡ್ತಾ ಇದೀನಿ ನಾನು. ಏನು ತರಿಸಿದ್ದಾರೆ ಬಟ್ ಆ್ಯಕ್ಚುಲಿ ಇದು ಟುಗೆದರ್ ಸೆಟ್ ಇದೆ. ಓ ಮೈ ಗಾಡ್, ಹಾಫ್ ಆನ್ ಅವರ್ ಬರುತ್ತಂತ. ಅಬ್ಬಯ್ಯ ಅವರಿಗೆ ಏನೆಲ್ಲ ಟೇಸ್ಟ್ ಇದೆ ಅಂತೇಳಿ ಇವತ್ತು ಗೊತ್ತಾಗಿದೆ. ಬಹಳ ಸಂತೋಷದಿಂದ ನಾನು ನನ್ನ ಶ್ರೀಮತಿಯವರು ಭಾಗವಹಿಸಿದ್ದೇವೆ. ಕಪಲ್ಸ್ ಏನಿದ್ದಾರೆ ಅವರಿಬ್ಬರಿಗೂ ಕೂಡ ಶುಭವನ್ನು ಕೋರಿದ್ದೇವೆ. ಚೆನ್ನಾಗಿ ಆರ್ಗನೈಸ್ ಮಾಡಿದಂಥ ಜನನು ಭಾಳ ಖುಷಿಪಟ್ಟರು. ಇವತ್ತು ನಾವು ನೋಡಿದ್ದೀವಿ, ನಮ್ಮ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಇದ್ದರು, ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಇದ್ದರು. ಅವರೆಲ್ಲ ನಾವೆಲ್ಲ ಖುಷಿಪಟ್ವಿ. ಒಳ್ಳೆ ಇವೆಂಟ್ ಚೆನ್ನಾಗಿ ಮಾಡಿದ್ವಿ. ಪ್ರಸಾದ್ ಅಬ್ಬಯ್ಯವರ ಸಿಸ್ಟರ್ ಮಗನ ವೆಡ್ಡಿಂಗು ಹರ್ಷದಾಯಕ, ಅದ್ಭುತವಾಗಿದೆ. ಒಂದು ರೀತಿಯಲ್ಲಿ ಈ ಹುಬ್ಬಳ್ಳಿಯಲ್ಲಿ ಇದು ಹೊಸ ರೀತಿಯಲ್ಲಿ ಮಾಡಿದಿರಿ, ಭಾಳ ಅದ್ಭುತವಾಗಿ ಮಾಡಿದಿರಿ. ಕಾಂಗ್ರ್ಯಾಚುಲೇಷನ್ಸ್. ನಮ್ಮ ಹುಬ್ಳಿ ಧಾರವಾಡ ಪೂರ್ವ ವಿಧಾನಸಭಾ ಕ್ಷೇತ್ರದ ಶಾಸಕರು ಮತ್ತು ಸಲಂ ಬೋರ್ಡ್ ಅಧ್ಯಕ್ಷರಂಥ ಆತ್ಮೀಯರಂಥ ಪ್ರಸಾದ್ ಅಬ್ಬಯ್ಯ ಅವರು ಮತ್ತು ಹೊಸ ವಿವಾಹ ಆದಂಥ ನಿಯಾ ದಂಪತಿಗೆ ನಾನು ಶುಭಾಶಯ ಕೊಡ್ತೀನಿ. ನಿಮ್ಮೆಲ್ಲರ ಪರವಾಗಿ, ನನ್ನ ಪರವಾಗಿ, ನಮ್ಮ ಶ್ರೀಮತಿಯವರ ಪರವಾಗಿ ಅವರ ವೈವಾಹಿಕ ಜೀವನ ಅತ್ಯಂತ ಸಂತೋಷಭರಿತವಾಗಿ ನೆಮ್ಮದಿಯಿಂದ ನಗನಗತ 3 ವರ್ಷಗಳ ಕಾಲ ಮಕ್ಕಳು, ಮೊಮ್ಮಕ್ಕಳು, ಮೊಮ್ಮಕ್ಕಳೊಂದಿಗೆ ಬಾಳುವಂತಹದ್ದಾಗಿದೆ ಅಂತ ಹೇಳಿ ನಾನು ಹಾರೈಸ್ತೇನೆ. ಪ್ರಸಾದ್ ಅಬ್ಬಯ್ಯವರ ಸಿಸ್ಟರ್ ಮಗಳ ಮ್ಯಾರೇಜ್ನಲ್ಲಿ ಇವತ್ತು ನಾವೆಲ್ಲರೂ ಕೂಡ ಭಾಗವಹಿಸಿದ್ದೇವೆ. ಭಾಳ ಒಳ್ಳೆಯ ರೀತಿಯಾಗಿ ಅದ್ಭುತವಾಗಿರ್ತಕ್ಕಂಥ ಇವೆಂಟನ್ನು, ಒಂದು ಯೂನಿಕ್ ಆಗಿ ಒಂದು ಹೊಸತನವನ್ನು ತರ್ತಕ್ಕಂಥ ಪ್ರಯತ್ನ ಇವತ್ತಿನ ಇವೆಂಟಲ್ಲಿ ನಾವೆಲ್ಲವನ್ನು ಕಾಣುವಂಥದ್ದಾಗಿದೆ. ಎರಡೂ ಜೋಡಿಗೆ ವಿಶೇಷವಾಗಿ ಅಭಿನಂದನೆಗಳು ಸಲ್ಲಿಸ್ತೇನೆ. ಸೊ ಹಾಯ್, ಈಗಷ್ಟೇ ಹುಬ್ಳಿಗೆ ಹೊರಡೋಕ್ಕೆ ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ನೌ ಇಟ್ಸ್ ಎಷ್ಟು ಗಂಟೆ ಗೊತ್ತಾ? ಮಧ್ಯರಾತ್ರಿಗೆ 1 ಗಂಟೆ. ಪ್ಯಾಕಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಆಲ್ಸೋ ಎಲ್ಲ ಪ್ಲ್ಯಾನ್ ಮಾಡಿದೆ. ಎಕ್ಸಾಕ್ಟ್ 3:30 ಇಲ್ಲಿಂದ ಹೊರಡ್ತೀನಿ ನಾನು. 1 ಪರ್ಸನ್ ಫ್ರಮ್ ಮೈ ಟೀಮ್ ಸ್ಟೇಸ್ ಇನ್ ಮೈ ಅಪಾರ್ಟ್ಮೆಂಟ್ ಓನ್ಲಿ. ಸೊ ಅವ್ರನ್ನ ಪಿಕ್ ಮಾಡೋದೇನು ಈಸಿ. ರೋಹಿತ್ ಆ್ಯಂಡ್ ನಾನು ಹೋಗ್ತೀವಿ. ಆ್ಯಂಡ್ ಇನ್ನೂ ಇಬ್ಬರು ಇದ್ದಾರೆ, ಟ್ವಿನ್ಸ್ ನಮ್ಮ ಟೀಮಲ್ಲಿದ್ದಾರೆ. ಅದೇ ಅವ್ರು ನನ್ನ ಕ್ಲಾಸ್ಮೇಟ್ಸ್ ಕೂಡ ಸ್ಕೂಲ್ ಟೈಮಲ್ಲಿ. ಇವಾಗ ಅವ್ರು ಕೂಡ ಬರ್ತಾರೆ, ಪ್ರಮೋದ್ ಪ್ರಶಾಂತ್ ಅಂತ. ಅವ್ರ ಮನೆ ಹತ್ರ ಹೋಗಿ ನಾನು ಪಿಕ್ ಮಾಡಿ ಆನ್ ದಿ ವೇ ಹಾಗೆ ನಾವು ಹುಬ್ಳಿಗೆ ಹೋಗಬೇಕು. ಆ್ಯಕ್ಚುಲಿ ನೈಟ್ ಟ್ರಾವೆಲ್ ಮಾಡೋಣ ಅಂದ್ಕೊಂಡೆ, ಬಟ್ ನೈಟ್ ಟ್ರಾವೆಲ್ ಮಾಡಿದ್ರೆ ನಾನು ಒಬ್ಬಳೇ ಓಡಿಸ್ಬೇಕಾಗತ್ತೆ. ಹುಡುಗರಿಗೆ ಅರ್ಧಂಬರ್ಧ ನಿದ್ದೆ ಆಗುತ್ತೆ ಅಂತ. ಅಟ್ಲೀಸ್ಟ್ ಬೆಳಗಿನ ಜಾವ ಹೊರಟ್ರೆ ಅವ್ರಿಗೆ ನಿದ್ದೆ ಆಗಿರುತ್ತೆ. ನಮ್ಮ ಬಾಯ್ಸ್ಗೆ ಬಿಕಾಸ್ ಅವರೆಲ್ಲ ಜಿಮ್ಗೆಲ್ಲ ಬೆಳಗಿನ ಜಾವ ಹೋಗಿ ಅವ್ರಿಗೆ ಅಭ್ಯಾಸ ಇದೆ ಬೆಳಗ್ಗೆ ಬೇಗ ಎದ್ದು. ಸೊ ಅವ್ರು ಆ್ಯಕ್ಟಿವ್ ಆಗಿರ್ತಾರೆ. ಅಟ್ಲೀಸ್ಟ್ ಬೆಳಗಿನ ಜಾವ ಹೊರಟ್ರೆ ಅಂತ ಹೇಳಿ ಈಗ ಹೊರಟ್ರೆ ನಾನು ಸ್ವಲ್ಪ ಡ್ರೈವ್ ಮಾಡ್ಬೋದು. ಆ್ಯಂಡ್ ಪ್ರಮೋದ್ ಸ್ವಲ್ಪ ಡ್ರೈವ್ ಮಾಡ್ಬೋದು ಅಂತ. ಹಾಗಾಗಿ ಪ್ಯಾಕಿಂಗ್ ಇಸ್ ಡನ್, ಬಟ್ ಐ ಆಮ್ ಎಕ್ಸ್ಟ್ರೀಮ್ಲಿ ನರ್ವಸ್. ಐ ಡೋಂಟ್ ನೋ ವೈ, ಐ ಫೀಲ್ ಲೈಕ್ ಕ್ರೈಯಿಂಗ್. ತುಂಬ ಅನ್ಕಂಫರ್ಟಬಲ್ ಆಗ್ತಿದೆ ನನಗೆ. ಅಂದರೆ ಇಟ್ಸ್ ಅ ಹ್ಯೂಜ್ ರೆಸ್ಪಾನ್ಸಿಬಿಲಿಟಿ ಅಲ್ಲ, ಹಾಗಾಗಿ. ಆ್ಯಂಡ್ ಹೋಪ್ಫುಲಿ ಇದೇ ರೀತಿ ತೊಂದರೆ ಆಗದಿರ ನಾವು ಆರಾಮಾಗಿ ರೀಚ್ ಆಗಿ ಅಲ್ಲಿ ಎಲ್ಲ ಈವೆಂಟ್ ಸಕ್ಸಸ್ಫುಲ್ ಆಗಾದರೆ ಅಷ್ಟೇ ಸಾಕು. ಇನ್ನೇನು ನಾನು ಕೇಳ್ಕೊಳ್ಳಲ್ಲ. ಆ್ಯಂಡ್ ಬ್ಲಾಗ್ ಮಾಡ್ತಿದ್ದೀನಿ. ಮಾಡಿ ಚೆನ್ನಾಗಿರುತ್ತೆ. ಈಗ ಹೊರಟ್ವಿ ನಾವು. ಎಷ್ಟು ಗಂಟೆಗೆ? 4 ಗಂಟೆ 3 ನಿಮಿಷ ಹೊರಟ್ವಿ. ಬೊಗ್ಳು ಬಿಡ, ಸುಮ್ಮನೆ ಕರೀತಾ ಇದ್ದೀನಿ ವಿಡಿಯೋಗೋಸ್ಕರ. ಅದೆಲ್ಲ ಮಾಡ್ಬೇಕು, ಸೆಟ್ ಮಾಡ್ಬೇಕು ನೀಟಾಗಿ. ಇದೊಂದು ಬ್ಯಾಗ್ ಐತಲ್ಲ, ಬರ್ತಾ ಮೇಲ್ ಕಟ್ಬಿಡೋಣ ಎಲ್ಲ. ಯಾಕೆ ಇದು ಸ್ಟ್ಯಾಂಡ್ ಅಲ್ವಾ ಇದು?
ಅದನ್ನು ಕಟ್ಟಕ್ಕಾಗಲ್ವಾ? ಹೋಗಿಸ್ಕೊ ಬರೋಗ ಬೇಗ. ಕಾಫಿ ಬನ್ನಿ ಕಾಫಿ ಕುಡಿಯೋಣ. ತುಂಬಾ ಚೆನ್ನಾಗಿ ಓದ್ತಿದ್ಲು ಇಂಗ್ಲಿಷ್ ಕನ್ನಡ ಎಲ್ಲ ಸ್ಕೂಲಲ್ಲಿ ಥಿಂಗ್ ಇಸ್ ಕರೆಕ್ಟ್ ಅಟೆಂಡೆನ್ಸ್ ಇರ್ತಾ ಇರಲಿಲ್ಲ ಅವ್ರಿಗೆ. ಆಲ್ ಟೀಚರ್ಸ್ ಎಲ್ಲ ಹೆಲ್ಪ್ ಮಾಡೋರು. ಟೀಚರ್ಸ್ ಮಾತ್ರ ಅಲ್ಲ, ನೀವುಗಳು ಹೆಲ್ಪ್ ಮಾಡ್ತಿದ್ರಿ. ಅಂಡ್ ಹಾರ್ಡ್ ವರ್ಕಿಂಗ್ ಅವಾಗಿಂದ ಆಬ್ವಿಯಸ್ಲಿ ಆಲ್ಬಮ್ ಸಾಂಗ್ ಆಗಿರ್ಬೋದು, ಕನ್ನಡ ಸೀರಿಯಲ್ಸ್ ಆಗಿರ್ಬೋದು, ವಾಟ್ ಎವರ್ ಇಟ್ ಇಸ್ ಡ್ಯಾನ್ಸ್, ಅದು ಸೋಷಲ್ ಇರುತ್ತಲ್ಲ, ಅವಾಗ ಅದೇ ಪಾರ್ಟಿಸಿಪೇಟ್ ಮಾಡ್ತಿದ್ರು ಅದೆಲ್ಲ. ಸೊ ದಟ್ ಎಲ್ಲ ಸ್ವಲ್ಪ ಸ್ಕೂಲಲ್ಲಿ ನೋಡಿದ್ರೆ ಆಪೋಸಿಟ್ ಇರೋದು. ಹೆಂಗೆ ಅವಾಗಿಂದ ನಾನು ಹಂಸಲೇಖ ಸರ್ ಎಲ್ಲ ನಂಗೆ ಚಿಕ್ಕ ಬೆಸ್ಟ್ ಡ್ಯಾನ್ಸರ್ ಅಂದ್ರೆ ಇವರು. ಹೌದು. ಭರತನಾಟ್ಯಂ ಆಗಿರ್ಬೋದು. ನಾನು ಒಬ್ಳೇ ಇಡೀ ಸ್ಕೂಲಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ವರೆಗೂ ಹೋಗಿರೋದು, ಪ್ರತಿ ಇಯರ್ ಎವ್ರಿ ಇಯರ್. ಮಾತಾಡ್ತಾನೆ ಇರ್ಲಿಲ್ಲ, ನನ್ನ ಮಾತಾಡ್ತಾನೆ ಇರ್ಲಿಲ್ಲ ಅವರು. ಹೆಂಗೆ ಅಂದ್ರೆ ಜಾಸ್ತಿ ಮಾತಾಡಲ್ಲ ಅವರು. ಆಮೇಲೆ ನಾವು ನಿತ್ಯ ಅಂತ ಮಾತಾಡ್ತಾರೆ. ನೋಟ್ಸ್ ಎಲ್ಲ ತಗೊಂಡು ಹೋಗೋಳು ಕೊಟ್ಟೆ. ಹೌದೌದು ನಿಜ. ಇನ್ನು ನನ್ನ ಹತ್ರ ಪ್ರಭಾಕರ್ ನೋಟ್ಸ್ ಇದೆ ನನ್ನ ಹತ್ರ, ಗೊತ್ತಾ? ಬ್ಯಾಗಲ್ಲಿ ಯಾರು ನೋಟ್ಸ್ ಕೊಡ್ತಾ ಇರ್ಲಿಲ್ಲ ಅವ್ರಿಗೆ. ಯಾ ಸ್ಕೂಲ್ಗೆ ಬರ್ತಾರಿಲ್ಲ ಅಂತ. ಫಾರ್ ಎಕ್ಸಾಂಪಲ್ ನೋಟ್ ಏನೋ ಕೊಟ್ಟೆ ಇಂಗ್ಲಿಷ್ ಇದುವರೆಗೂ ಇಲ್ಲ, ಇನ್ನು ನಮ್ಮ ಮನೇಲಿ ನನ್ನ ಬ್ಯಾಗಲ್ಲೇ ಇರುತ್ತೆ. ನಿಜವಾಗ್ಲೂ ಐ ಸ್ವೇರ್. ನನ್ಗೆ ಗೊತ್ತಾಗೋಯ್ತು ಅವ್ರು ಬಂದಿಲ್ಲ ಅಂದ್ರೆ ನಾನು ಹೊಸ ಬುಕ್ ಬರ್ಕೋಬಿಟ್ಟೆ. ಟ್ರೂ, ಇದು ವೆರಿ ಟ್ರೂ. ನಾನು ಇವನ್ನೆಲ್ಲ ಸುದೀಪ, ಪ್ರಭಾಕರ, ತೇಜಸ್ ಅಂತೆಲ್ಲ ಇರ್ತಿರೋರೆಲ್ಲ ಪಾಪ ತುಂಬಾ ಒಳ್ಳೆ ಹುಡುಗರು, ಕೊಡೋರು ನೋಟ್ಸ್ಗಳು ನನಗೆ. ನಾನು ಒಂದಿನ ತಗೊಳ್ಳೋ 15 ದಿನ ಬರ್ತಾನೆ ಇರ್ಲಿಲ್ವಾ, ಇವ್ರುಗಳು ನೋಟ್ಸ್ ಮ್ಯಾಮ್ ಕೇಳಿದಾಗ ನೋಟ್ಸ್ಗಳಿರಲ್ಲ. ಸೊ ಇವ್ರುಗಳು ನನಗೆ ನೋಟ್ಸೇ ಕೊಡ್ತಾ ಇರಲಿಲ್ಲ ಹೋಗ್ತಾ. ಬಟ್ ಸ್ಟಿಲ್ ಪಾಪ ಇವರೆಲ್ಲ ಕೊಡೋರು, ನಾವು ಬರೋಷ್ಟು ಹೊಸ ನೋಟ್ಸ್ ಇಟ್ಕೊಬಿಡೋರು ಇವ್ರುಗಳೆಲ್ಲ. ಸೊ ಬಟ್ ಸ್ಟಿಲ್ ಪಾಪ ನನಗೆ ಹುಡುಗಿ ನನಗೆಲ್ಲ ನೋಡಿದ್ರೆ ಬ್ಲಾಸ್ಟ್ ಆಗ್ತಾ ಇದ್ರು. ಆಬ್ವಿಯಸ್ಲಿ ಅಂದ್ರೆ ಒಂದೆರಡು ಆಲ್ಬಮ್ ಸಾಂಗ್ ಮಾಡಿದ್ರು. ಅದಾದ್ಮೇಲೆ ಇದು ಸ್ಕೂಲಲ್ಲಿ ಯಾವುದೇ ಫಂಕ್ಷನ್ ಇವೆಂಟ್ ಬಂದ್ರು ಫಸ್ಟ್ ಡ್ಯಾನ್ಸ್ ಓಪನಿಂಗ್. ಅದಾದ್ಮೇಲೆ ಸೀಕ್ರೆಟ್ ಅಂತ DKT ನಡೀತಿತ್ತು ಅವಾಗ. 2-3 ಡ್ಯಾನ್ಸ್ ಪ್ರೋಗ್ರಾಮ್ ನಡೀತಾ ಇತ್ತು. ಅದೆಲ್ಲ ಡಿ ಮಾಡ್ತಿದ್ದೆ, ತೆಲುಗು D ಒಂದು ಮಾಡ್ತಾ ಇದ್ದೆ ನಾನು. ತೆಲುಗು ಮಾಡ್ತಾ ಇದ್ರು. ಅಪ್ಪ ಸಿಗ್ತಾನೆ ಇರ್ಲಿಲ್ಲ, ಮನೆಗೆ ಹೋದ್ರು ಸಿಗ್ತಾ ಇರ್ಲಿಲ್ಲ. ಹೌದು ಅಂತ ಹೌದು, ಮನೆಗೆಲ್ಲ ಮಲ್ಕೊಂಡ್ಬಿಟ್ಟಿದ್ರು. ಮನೆಗೆಲ್ಲ ಹುಡ್ಕೊಂಬರೋ ನೋಟ್ಸ್ ಅಟ್ಲೀಸ್ಟ್ ನೋ ಸಾಲ ಕೊಡಮ್ಮ ಅನ್ಕೊಂಡು ನನ್ನ ಮನೇಲಿ ಇರ್ತಿರ್ಲಿಲ್ಲ. 10th ಅಲ್ಲಿ ಕಮೆಂಟ್ ಸ್ಟಡಿ ಎಲ್ಲ ಮಾಡಿದೀವಿ ಗೊತ್ತಾ ಎಲ್ಲರೂ. ಹೌದೌದು. 10 ಜನ ಹೋಗಿ ಕಮೆಂಟ್ ಸ್ಟಡಿ ಮಾಡೋದು, ಬರ್ಕೊಳ್ಳೋದು. ಬಟ್ ನಾನು ಎಜುಕೇಶನ್ ಚೆನ್ನಾಗಿದೆ ರೋಹಿತ್. ಬಟ್ ಏನಂದ್ರೆ ನನ್ಗೆ ಗೊತ್ತಾಗ್ಬೇಕಲ್ಲ ಸ್ಕೂಲಲ್ಲಿ ಏನೇನ್ ಆಗ್ತಿದೆ, ಯಾವ ಕ್ವಶನ್ಸ್ ಹೇಳ್ತಿದ್ದಾರೆ, ಯಾವ ಕ್ವಶನ್ಸ್ ಬರುತ್ತೆ ಅಂತ ಏನು ಗೊತ್ತಿರ್ಲಿಲ್ಲ. ಸೊ ನಾವ್ ಹೆಲ್ಪ್ ಮಾಡ್ತಾ ಇದ್ವಿ. ಹೌದೌದು, ವೆರಿ ಟ್ರೂ. ಬಾಯ್ಸ್ ನಂಗೆ ಹೆಲ್ಪ್ ಮಾಡಿದ್ದು, ಗರ್ಲ್ಸ್ ಎಲ್ಲ ಯಾರು ಹೆಲ್ಪ್ ಮಾಡ್ತಿರ್ಲಿಲ್ಲ. ಅಂದ್ರೆ ನಮ್ಗೆ ರೆಗ್ಯುಲರ್ ಬಂದೇ ಇಲ್ಲ ಅಂದ್ರೆ ಹೆಂಗಿರುತ್ತೆ ನೋಟ್ಸ್ ಅಷ್ಟೇ. ಜೆರಾಕ್ಸ್ ಮಾಡಿಸಿ ಟು ಬಿ ಆನೆಸ್ಟ್ ಮಾಡಿದ್ರು ನನಗೆ ಏನಂತಾರಮ್ಮ ಅದನ್ನ, ಇದು ನೆನಪಿಲ್ಲ ಬಿಡು ಅದೆಲ್ಲ. ಏನೋ ಬರುತ್ತೆ ಅದನ್ನ, ಅದೇ ಅಲ್ಲ ಬ್ರೋ, ಏನೋ ಅಂತಾರೆ ಅದನ್ನೆಲ್ಲ ಓದ್ತಾ ಇದ್ವಿ ನಾವು, ಇಷ್ಟುದ್ದ ಜೆರಾಕ್ಸ್ ಮಾಡಿಸ್ಕೊಂಡು. ಕಾರ್ಡ್ ಏನೋ ಕರೀತಾ ಇದ್ದಾರೆ. ಬಟ್ ನಾನು ನಿಜವಾದ ಎಜುಕೇಶನ್ ಸಕ್ಕತ್ತಿದ್ದೆ. ನನಗೆ ನಮ್ಮ ಸ್ಕೂಲಲ್ಲಿ ಕಾಂಪಿಟೇಟರ್ ಐಶ್ವರ್ಯ, ತೇಜಸ್ಸು, ನಾನು, ಆಮೇಲೆ ಚಂದನ, ಪುಷ್ಪ, ಇಷ್ಟು ಜನ ನಾವು ತುಂಬ ಚೆನ್ನಾಗಿ ಓದ್ತಾ ಇದ್ವಿ. ಆಯ್ತಾ? ಬರುತ್ತಲ್ಲ ಫುಲ್ ಕ್ವಶನ್ ಆನ್ಸರ್ ಇರುತ್ತೆ, ಏನಂತಾರೆ ಇದಕ್ಕೆ ಗೊತ್ತಿಲ್ಲ. ಅಯ್ಯೇ ನಂಗೆ ಗೊತ್ತು ಬಿಡು, ಏನೋ ನೆನಪಾಗ್ತದೆ. ಕ್ವಶನ್ ಆನ್ಸರ್ ನಾವು ಹೆಂಗಿರ್ತಿದ್ವಿ, ಎವ್ರಿ ಟೈಮ್ ಟಾಪ್ 3 ಅಲ್ಲಿ 3 ಜನ ಹೆಸರು ಬರೋದು. ಹೋಗ್ತಾ ನಾನು ಏನಾಗ್ಬಿಟ್ಟೆ, ಸ್ಕೂಲ್ಗೆ ಕರೆಕ್ಟಾಗಿ ಬರ್ತಾ ಇರಲಿಲ್ಲ. ಆಮೇಲೆ 10th ಅಲ್ಲಿ ಫೈನಲ್ ಎಕ್ಸಾಮ್ ಅಲ್ಲಿ ಓ ಮೈ ಗಾಡ್, ಕೇಳ್ರಪ್ಪ. ಅದು ಈ ಸೈನ್ಸ್ ಎಲ್ಲ ಇರ್ತಿತ್ತಲ್ಲ, ಒಂದೇ ರೂಮಲ್ಲಿ ಬಿದ್ದು ನಾವೆಲ್ಲ. 10th ಎಕ್ಸಾಮ್ ಅಲ್ಲಿ ನಮಗೆಲ್ಲ ಹೆಲ್ಪ್ಫುಲ್ ಆಯ್ತು. ಪ್ರಭಾಕರ್, ಇವನು ನಾನು ಎಲ್ಲ ಒಂದೇ ಕ್ಲಾಸ್ ರೂಮಲ್ಲಿ ಬಿದ್ಬಿಟ್ವಿ. ಇಲ್ಲ ಹೇಳ್ಕೊಟ್ಟಿಲ್ಲ ಅಲ್ಲಿ, ಕಾಪಿ ಹೊಡೆದಿಲ್ಲ. ಗೊತ್ತಿದ್ರೆ ಹೇಳ್ಕೊಳ್ಳಿ ಅಂದ್ಬಿಟ್ರು. ಆಮೇಲೆ ನಮ್ಗೆ ಸಿಗ್ನಲ್ ಕೊಟ್ಕೊಂಡು ನಮ್ಮ ಟೀಚರ್ಸ್ ಎಲ್ಲ ನಮಗೆ ತುಂಬಾ ಒಳ್ಳೆ ಪ್ರೀತಿಯಿಂದ ಬುದ್ಧಿ ಹೇಳಿದ್ರು. ನಮ್ಗೆ ಸ್ಕೂಲ್ ಮರ್ಯಾದೆ ಉಳಿಸಿ, ಕಾಪಿ ಹೊಡೆದು ಸಿಗಾಕೊಂಡು ಸ್ಕೂಲ್ ಮರ್ಯಾದೆ ಮಾತ್ರ ತೆಗಿಬೇಡಿ ಅಂತ. ಸೊ ಹಾಗಾಗಿ ನಾವು ನಿಜ ಕಾಪಿ ಎಲ್ಲ ಹೊಡಿತಿರ್ಲಿಲ್ಲ. ಸಿಕ್ಬಿಟ್ರೆ ಸ್ಕೂಲ್ ಮರ್ಯಾದೆ ಹೋಗುತ್ತಲ್ಲಪ್ಪ. ಸೊ ನಮ್ಮ ಟೀಚರ್ಸ್ ನಮ್ಗೆ ತುಂಬಾ ಸೀರಿಯಸ್ ಆಗಿ ಹೇಳಿದ್ರು. ಯಾರು ಬರ್ತಾ ಇರ್ತಾರಲ್ಲ, ನಾವಂತೂ ಚೆನ್ನಾಗಿ ಮಾತಾಡ್ಸೋರು ಬ್ರೋ. ನೀವ್ ಹೆಂಗ್ ಅನ್ಕೊಂತೀರ ಅದ್ರ ಮೇಲೆ ಆಟಿಟ್ಯೂಡ್ ತೋರಿಸಿದ್ರೆ ಅವಳ ಅದೇ ಹಂಗೆ ಹೇಳ್ತಿರೋದು, ಅದೇ ಅವಾಗಿಂದಾನೆ. 1-2-3 ಬ್ಯಾಚ್ ಆಗ್ಬಿಟ್ರು ಹುಡುಗಿರು ಮೇಲೆ ಸ್ವಲ್ಪ ಇದಾಗಿ. ಓ ಮೈ ಗಾಡ್, ಹುಡುಗಿರು ಅಂತೂ ಇಬ್ರು ಮೇಡಮ್ಸ್ ಟೀಚರ್ಸ್ ಇದ್ದಾರೆ. ಓ ಮೈ ಗಾಡ್, ಅಟೆಂಡೆನ್ಸ್ ಕೊಡೋದಿಲ್ಲ ಇವ್ರಿಗೆ, ಪಾಸೇ ಮಾಡಲ್ಲ ನಾವು. ಫೈನಲ್ ಇದೇ ಕೊಡಲ್ಲ, ಆ ಟಿಕೆಟ್ ಅಂತ ಕೂತಿದ್ರು. ಆಮೇಲೆ ಏನೋ ರಿಕ್ವೆಸ್ಟ್ ಬಟ್ 10 ಜನ ಇಲ್ಲ 9 ಜನ ಟೀಚರ್ಸ್ ಅಲ್ಲಿ 2 ಮಾತ್ರ ಹಂಗಿದ್ರು.
ಅದರಲ್ಲಿ ನಮ್ಮ ಮಿಕ್ಕಿದ 7 ಜನ ಟೀಚರ್ಸ್ ನನಗೆ ಸಪೋರ್ಟೆ. ಇವಾಗೂ ನನಗೆ ಮೆಸೇಜ್ ಮಾಡ್ತಾರೆ ಗೊತ್ತಾ, ಇವಾಗಲೂ ನನಗೆ ಅಪ್ರಿಷಿಯೇಟ್ ಮಾಡ್ತಾರೆ. ಹಂಗೆ ಅದು ಅದೆಲ್ಲ ನೆನ್ಪಿಟ್ಕೊಂಡು ಸಿಡಿಟ್ ಒಂದು ಗುಡ್ ಜಾಬ್ ಏನಂದ್ರೆ ಅವ್ರು ಓದಿ ಸ್ಕೂಲ್ ಆಗಿರ್ಬೋದು, ಸ್ಕೂಲ್ಗೆ ಒಂದು ಬೆಂಚಸ್ ಪ್ರೊವೈಡ್ ಮಾಡೋದಾಗಿರ್ಬೋದು, 40 benches. ಗೇಮಿಂಗ್ ಪ್ರಾಡಕ್ಟ್ಸ್ 40 ಬೆಂಚಸ್ ಪ್ರೊವೈಡ್ ಮಾಡಿಸ್ದೆ. ಅದೆಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆವಾಗಲೇ ಮಾಡಿದ್ದು 2 years ಬ್ಯಾಕೆ NGO ಕಡೆಯಿಂದ ನಾನು 40 ಬೆಂಚಸ್ ಕೊಡಿಸ್ದೆ. ಸೊ ಹಾಗೆ ಯಾ ಟ್ಯಾಲೆಂಟ್ ಇದೆ. ಬಟ್ ನಾನು ನಿಜ ನಾನು ಏನಾದರೂ ಇದೆ ಈ ಥರ ಆಕ್ಟಿವ್ ತುಂಬ ಎಂಟರ್ಟೈನ್ಮೆಂಟ್ ಫೀಲ್ಡಲ್ಲಿ ಇಲ್ಲ ಅಂದಿದ್ರೆ ಎಜುಕೇಷನ್ ನಾನು ಏನಾದರೂ ಒಂದು ಮಾಡ್ತಿದ್ದೆ. ಬಿಕಾಸ್ ನಾನು ಐ ವಾಸ್ ರಿಯಲಿ ಗುಡ್ ಅಟ್ ಸ್ಟಡೀಸ್. ಜಾಸ್ತಿ ಎಜುಕೇಶನ್ ಮೇಲೆ ಹೋಗಿಲ್ಲ ಫೋಕಸ್. ಆಕ್ಟಿಂಗ್ ಆಗಿರ್ಬೋದು, ಆರ್ಟಿಸ್ಟ್ ಆಗಿರ್ಬೋದು. ಸಕ್ಸಸ್ ಸಿಗ್ತಿದೆಯಲ್ಲ ಸಾಕು ಗೊತ್ತಾ ಸ್ಕೂಲ್ ಫೋಟೋ ಎಲ್ಲ ನಮ್ಮದು ಸ್ವಲ್ಪ ದಪ್ಪ ಇದ್ದಲ್ಲ, ಇವಾಗಲೇ ಸಣ್ಣ ಆಗಿರೋದು ಟೆನ್ಷನ್ಗೆ. ಆದ್ರೆ 27 ವರ್ಷಕ್ಕೆ ಟೆನ್ಷನ್ 25 22 ಆದೇ ಕಂಡ್ರು 23 ಆದ್ನಲ್ಲೋ ಮೊನ್ನೆ ಆಯ್ತಲ್ಲೋ. ಕರೆಕ್ಟ್. ಮೊನ್ನೆ ಬರ್ತಾರೆ ವಾರ್ಡೆಗೆ ಇನ್ವೈಟ್ ಮಾಡಿಲ್ಲ ನಮ್ಮಿಬ್ರನ್ನ. ನಾನು ಮುಂಚೆನೆ ಇನ್ವೈಟ್ ಮಾಡಿ ಕಾಲೇಜ್ ಜಾಯ್ನ್ ಆಗಿ ಬಂದೇ ಇಲ್ಲ ಬಿಟ್ಟು. ಇಲ್ಲ ನಾನು ಕರೆಸ್ಪಾಂಡೆನ್ಸ್ ಓದ್ಬಿಟ್ಟೆ. ನಾನು ಕಾಲೇಜ್ಗೆ ಹೋಗಲೇ ಇಲ್ಲ. ನಿಜವಾಗ್ಲೂ ಇವ್ರ ಜೊತೆ ನಾನು ಅಣ್ಣ ಹೋಗ್ತಾ ಇದ್ದೋ ಒಂದು ವಾರ. ಸಾಂಗ್ ಆಫ್ ಮಾಡಬೇಡಿ. ಬಿಕಾಸ್ ಹಂಗಿತ್ತು ಅವಾಗ ಹೇರ್ ಸ್ಟೈಲ್ ಆಗಿರ್ಬೋದು, ಓಕೆ ಆಬ್ವಿಯಸ್ಲಿ ಗೊತ್ತಲ್ಲ, ಗೊತ್ತಾಯ್ತು ಡ್ರೆಸ್ಸಿಂಗ್ ಆಗಿರ್ಬೋದು, ಕಾಲೇಜ್ ನೋಡೋರು. ಈಗ ಏನು ನೋಡ್ತಾರೆ ಹೋದ್ರೆ. ಆದರೆ ನಾನು ಕಾಲೇಜ್ಗೆ ಹೋಗಿದ್ದೆ 1 ತಿಂಗಳು. ಕಾಲೇಜಿಗೆ ಸರಿಯಾಗಿ ಹೋಗ್ತಿರ್ಲಿಲ್ಲ ನಾನು. ಆಮೇಲೆ ನನಗೆ ಕರೆಸ್ಪಾಂಡಿಂಗ್ ಮಾಡ್ಕೊತೀನಿ ಅಂತ ಯಾಕೆ ಗೊತ್ತಾ, ನನಗೆ ಸ್ಕೂಲಲ್ಲಿ ಆದರೆ ಟೀಚರ್ ಸಪೋರ್ಟ್ ಮಾಡೋರು, ಬಂದಿಲ್ಲ ಅಂದರೆ. ಕಾಲೇಜಲ್ಲಿ ನಾನು ಯಾರಂತ ಗೊತ್ತಿಲ್ಲ. ಕಾಲೇಜೆಲ್ಲ ಎಲ್ಲಿ ಮಾಡಿದ್ರು ಬರಬೇಕು ಆ ಥರ ಸ್ಟ್ರಿಕ್ಟಾಗಿ ಮಾಡೋಕ್ಕೆ ಶುರು ಮಾಡ್ಕೊಂಬಿಟ್ರು. ನನಗೆ ತುಂಬ ಪ್ಯಾಂಪರ್ಡ್ ಸ್ಟೂಡೆಂಟ್ ಆಗಿದೆ ನಾನು. ನನಗೆ ಟೀಚರ್ಸ್ ಎಲ್ಲ ಪ್ಯಾಂಪರ್ಡ್ ಮಾಡಿ ಸಪೋರ್ಟ್ ಮಾಡಿ ಇದ್ದಿದ್ದವಳು. ಕಾಲೇಜ್ಗೆ ಹೋದಾಗ ಬರೀ ಸ್ಟ್ರಿಕ್ಟ್ ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದಲ್ಲ, ನಂಗೆ ಅದು ಆಗಲಿಲ್ಲ. ಸೊ ನಾನು ಕರೆಸ್ಪಾಂಡೆನ್ಸ್ ತೊಗೊಂಡ್ಬಿಟ್ಟೆ. ಯಾ ಸೊ ದ ಥಿಂಗ್ ಈಸ್ ಏನು ಈಗ ಒಂದು ಮೆಸೇಜ್ ಏನಂತಂದರೆ ಚೆನ್ನಾಗಿ ದುಡಿಯೋಕ್ಕೆ ಓದಿರಲೇಬೇಕು ಅಂತ ಏನಿಲ್ಲ, ಗ್ಯಾರಂಟಿ ಇಲ್ಲ. ಅದು ಬೇಕಾಗಿ ಚೆನ್ನಾಗಿ ಓದಿದ್ರು ದುಡಿತೀನಿ ಗ್ಯಾರಂಟಿ ಇಲ್ಲ. ಅದು ಹಾರ್ಡ್ ವರ್ಕು, ಡೆಡಿಕೇಶನ್ ಇರಬೇಕು ಅಷ್ಟೇ. ದ ವೇ ಆಫ್ ನೀವು ಹೆಂಗೆ ಚೂಸ್ ಮಾಡ್ಕೋತೀರಾ ಅದು ಅಷ್ಟೇ. ಗುಡ್ ವೇ ಚೂಸ್ ಮಾಡಿದ್ರೆ ಈಗ ಅವಳು ಓದಿ ಈಗ ಸ್ಟಿಲ್ ಅವಳು ಡಿಗ್ರಿ ಸೆಕೆಂಡ್ M.Com ಎಲ್ಲ ಮಾಡ್ತೀನಿ ಅಂದಿದ್ರೆ ಅವಳು ಇಷ್ಟು ಬೆಳಿತಾನೆ ಇರಲಿಲ್ಲ. M.Com ಮಾಡಿದ್ರೆ ಇನ್ನೂ ಸ್ಟೂಡೆಂಟು. ಸ್ಟೂಡೆಂಟ್ ಅಂತೂ ಏನು ಇರ್ತಿರ್ಲಿಲ್ಲ ಅವಳ ಹತ್ರ. ಇವಾಗ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಮನೆ ಕಾರ್ ಎಲ್ಲ ಮಾಡ್ತೀನಿ. ಕಾರು ಮನೆ ತಗೊಂಡಿಲ್ಲ ಕಣ್ರಪ್ಪ, ಆಗ್ಲೂ ನಿಮ್ಮ ಬಾಯಿ ಮನೆ ಬರ್ತಾ ಇದೆ. ಮನೆ ಅದು ತಗೊಂಡಂಗೆ ನಮಗೆ ಯಾವುದೇ ಕೆಲಸದಲ್ಲೂ ಕಾಂಪಿಟೇಷನ್ ಇರುತ್ತೆ ಅಷ್ಟೇ. ಇಷ್ಟು ಜನ ಇದ್ದಾರೆ ಬೆಂಗಳೂರಲ್ಲಿ, ಕಂಪ್ನಿ ಇದೆ, ಇನ್ನೇನು ಬೇಕು. ಅವರ ಕೆಲಸ ಇದೆ ಬೆಂಗಳೂರಲ್ಲಿ. ಜಸ್ಟ್ ಹೋಟೆಲ್ ರೀಚ್ ಆದ್ವಿ. ಲಾನಲ್ಲಿ ಸೆಟಪ್ ನಡೀತಾ ಇದೆ. ಇಲ್ಲಿ ಲಾನ್ಗೆ ಹೋಗೋದು ಅಲ್ಲಿ ಹೋಗಿ ಬಂದೆ. ಸೆಟಪ್ ನಡೀತಾ ಇದೆ. ಬಟ್ ನಾನು ಫ್ರೆಶ್ ಅಪ್ ಆಗಬೇಕು. ಫ್ರೆಶ್ ಅಪ್ ಆಗಿ ಸ್ವಲ್ಪ 1 hour ರೆಸ್ಟ್ ಮಾಡ್ಬಿಟ್ಟು ಮತ್ತೆ ಬರ್ತೀನಿ. ಬಿಕಾಸ್ ಅದಾದಮೇಲೆ ಲಾಟ್ ಆಫ್ ಡಿಸ್ಕಷನ್ ವಿತ್ ಟೆಕ್ನಿಕಲ್ ಪೀಪಲ್, ಫೋಟೋಗ್ರಫಿ ಟೀಮ್, ಡೆಕೋರ್ ಟೀಮ್, ಎಲ್ಲರ ಜೊತೆ ತುಂಬ ನನ್ನ ಟೀಮ್ ಆರ್ಟಿಸ್ಟ್ಗಳ ಜೊತೆ ತುಂಬ ಡಿಸ್ಕಷನ್ ಇದೆ. ಅದೆಲ್ಲ ನಾನು ಪ್ರಿಪೇರ್ ಆಗಬೇಕು. ಆ್ಯಂಡ್ ಕ್ಲೈಂಟ್ ಮನೆಗೆ ಹೋಗಬೇಕು. ಯಾ ಮೈ ಗಾಡ್, ಇವಾಗ ನಂದು ಲಂಚ್. ಇವಾಗ ಲಂಚ್ ಮಾಡ್ತಾ ಇದ್ದೀನಿ ನಾನು. ವ್ಲಾಗ್ ಮಾಡ್ತಾ ಇದ್ದೀನಿ ಕಣ್ರಪ್ಪ. ಇಲ್ಲಿ ನಮ್ಮ ಹುಡುಗರು ಹೆಂಗೆ ಮಲ್ಗವ್ರೆ. ಮಮ್ಮಿಗೆ ಹೇಳ್ಬೋದು ತರ್ತಾರೆ. ನಮ್ಮ ಹುಡುಗರು ಕಾಫಿ ಮಾಡ್ತಾ ಇದ್ದಾರೆ. ನಾನು ಏನು ಹೇಳ್ಕೊಟ್ಟೆ ಹೇಳ್ರಿ, ಏನು ಮಾಡಕ್ಕೆ ಹೇಳ್ದೆ ಹೇಳ್ರಿ. ಈಗ ಮಿಲ್ಕ್ ಪೌಡರ್ ಹಾಕಿ, ನೀರು ಹಾಕಿ, ಶುಗರ್ ಹಾಕಿ ಕಲಿಸ್ಕೊಂಡು. ಎಷ್ಟು ಮಿಲ್ಕ್ ಪೌಡ್ರ್ ಹಾಕಬೇಕು? 2 ಪ್ಯಾಕೆಟ್. 2 ಪ್ಯಾಕೆಟ್. ಶುಗರ್ ಎಷ್ಟು ಪ್ಯಾಕೆಟ್ ಹಾಕಬೇಕು? ನಾವು ಶುಗರ್ಲೆಸ್. ನೀವು ಶುಗರ್ಲೆಸ್. ಶುಗರ್ ಬೇಡ ಏನಪ್ಪ? 1 ಪ್ಯಾಕೆಟ್ ಶುಗರ್. ಕಾಫಿ ಪೌಡರು ಹಾಂ 1 ಹಾಕ್ರಿ. ಇದು ಯಾವುದು ಕಾಫಿ ಪೌಡರ್? ಇದು ಕೋತಸ್. ಹಾಂ 1 ಹಾಕ್ರಿ. ಕುದಿಸ್ಬೇಕಪ್ಪ ಇದು ನೀರು. ಕುದೀತು ಇನ್ನೂ ಬಾಯ್ಲ್ ಆಗುತ್ತೆ. ಇನ್ನು ಗ್ಲಾಸ್ ಕೊಡಮ್ಮ. ಕೊಡ್ಕೊಡು, ನೀರು ಕೊಡಬೇಕು ಅಷ್ಟು. ಕೇಳಿ ಬರೋ ಅದೇ ಇದಕ್ಕೆ ಹಾಕಿದ್ದೀನಿ, ಇದಕ್ಕೆ 2 ಹಾಕಿದ್ದೀನಿ. ಥ್ಯಾಂಕ್ ಯು ಬಾಯ್ಸ್, ಥ್ಯಾಂಕ್ ಯು. ಸ್ಪೆಷಲ್ ಕಾಫಿ ಬೈ ಮೈ ಬಾಯ್ಸ್. ನಾನು ಬಂದ್ಬಿಟ್ಟು ಈಗ ಎದ್ಬಿಟ್ಟು ನಾನು ಹಿಂಗೆ ತಿಂದಿಲ್ಲ. ನನ್ನ ರೂಮ್ಗೆ ಹಿಂಗೆ ಜಂಪ್ ಮಾಡಿ, ಕಾಂಪೌಂಡ್ ಜಂಪ್ ಮಾಡಿ ಇಲ್ಲಿಂದ ಹೋಗ್ತವ್ರೆ ಈ ರೂಮಿಂದ. ಇಲ್ಲೂ ಇಲ್ವಾ?
ಇಲ್ಲೂ ಇಲ್ಲ ಸಾರಿ ಇಲ್ವಾ? ಎಲ್ಲ ಎತ್ಕೊಂಡು ನೀರು ಎತ್ಕೋ ನೀರಾ ನೀರು ಹಂಗೆ ಬೇಕು, ಇರಲಿ. ಒಂದೇ ಡೈಲಾಗು, ನಮಗೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ 5:36ಗೆಲ್ಲ ರೂಮ್ಗೆ ಇರಬೇಕು. ಮಾರ್ನಿಂಗ್ ಶಿಫ್ಟ್ ಯಾರು ಇರ್ತಾರೋ ಅವ್ರಿಗೆ ಹೇಳಕ್ಕೆ ಹೇಳ್ಬಿಡ್ರಿ, ಕೀಗಳು ರೆಡಿ ಮಾಡ್ಬಿಡಕ್ಕೆ. ಆಯ್ತಾ ಬರೀ ಆಯ್ತಾ 3 4ನೇ ರೂಮಾ 5ನೇ ರೂಮು ಪಂಜಾಬ್ ಡೋರ್ಗೆ ಎಲ್ಲ ರೂಮ್ಗೂ ಮುಂಚೆನೆ ಬೆಡ್ ಹಾಕ್ಬಿಡಕ್ಕೆ ಹೇಳ್ಬಿಡ್ರಿ. ಸರ್ ಎಲ್ಲ ಇವಾಗ ಇನ್ಫಾರ್ಮ್ ಮಾಡ್ಬಿಡಿ. 3 ರೂಮು ಕರೆಕ್ಟಾಗಿ ಆಯಿತು. 5+3 8. ಇನ್ನೊಂದು ರೂಮ್ ಉಳಿಯುತ್ತೆ ನಮಗೆ ಬಿಟ್ಟರೆ 11ನೇ ತಾರೀಕು ಅಕ್ಷಯ್ ಬರ್ತಾರಲ್ಲ. ಲಾಸ್ಟ್ ಟೈಮ್ 3 ರೂಮ್ ಸುಮ್ಮನೆ ಪೇ ಮಾಡಿದ್ದಾರೆ, ರೈಟ್? ಅಷ್ಟೇ ಅಲ್ವಲ್ಲ, ನಾವು ಇರಲಿಲ್ಲ, ಬಟ್ ಸ್ಟಿಲ್ 3 ರೂಮ್ ಪೇಮೆಂಟ್ ತೊಗೊಂಡಿದ್ದಾರೆ. ಈ ಸಲ ಕೌಂಟ್ ಮಾಡಿ ಯಾಕಂದ್ರೆ ಅವತ್ತು ನಾನು 12 ರೂಮ್ ಬುಕ್ ಮಾಡಿದ್ದೆ, ಅದಕ್ಕೆ. ಇದು ಕಪ್ಸ್ ಬಂದು ಹುಡುಗರು ಅವ್ರಿಗೆ ಸಪರೇಟ್ ಹುಡುಗಿರು ಇದ್ದಾರೆ. ಫೋಟೋಗ್ರಾಫರ್ ಜೊತೆ ಹಾಕೊಳ್ಳಿ. ಅಷ್ಟೇ ಅದೇ ಓಪನ್ ಸರಿ, ಒಂದು ರೂಮ್ ಎಂಟಿ ಬರುತ್ತೆ. ಸೊ ನಿಮ್ಮಮ್ಮ ಒಂದು ತಗೊಂಡ್ಬಿಡು, ಅವರಮ್ಮ ಒಂದು ತಗೊಂಡ್ಬಿಡ್ರಿ. ಇಲ್ಲಿ ಇದಂದ್ರೆ ಯಾವ ಥರ ಗೊತ್ತಾ, 6 ಅದು ಈ ಥರ ಹಾಕ್ಬಿಟ್ಟು 6 ಅದು. ಇದಂದ್ರೆ ಕುಚ್ಚನ್ ಈ ಥರ ಒಂದು ತಗೋ. ಅವ್ನಿಗೆ ಯಾವ್ದು ಬೇಕು? ಪಿಂಕ್ ಕಲರ್ ಬೇಕಾ, ರೆಡ್ ಕಲರ್ ಬೇಕಾ? ಆಪ್ಷನ್ ಇದೆ, ತಗೊಳ್ರಿ, ಯಾವ್ದಾದ್ರು ತಗೊಳ್ರಿ. ಆಂಟಿಗೆ ನಾವು ಇಟ್ಕೊಂಡು ಮಿಕ್ಕಿರೋ ರೂಮ್ಸ್ ಅಲ್ಲಿ ಬೇರೆ ಯಾರಿದ್ದಾರೆ ಅವ್ರಿಗೆ ಶಿಫ್ಟ್ ಮಾಡ್ತಾರೆ. ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು, ಕೊಡ್ರಿ. ಗೊತ್ತಾಯ್ತು. ಎಲ್ಲ ಗೊತ್ತಾಯ್ತು. ಡ್ಯಾನ್ಸರ್ಸ್ ಇರ್ತಾರೆ, ಮತ್ತೆ ನಮ್ಮೂರಿಗೆ ಆಗುತ್ತೆ ರೂಮು. ಕೊಡಿ. ಲಾಸ್ಟ್ ದಿನ ಮಾತ್ರ ಪ್ರಾಬ್ಲಮ್. ಲಾಸ್ಟ್ ದಿನ ಮಾಡೋಣ ಬೇಕಾದ್ರೆ. ದಟ್ಸ್ ಫೈನ್. ನೋಡು, ಗಂಗಾ ಆರತಿ ಆಕ್ಚುಲಿ ಇರೋದು 12ನೇ ತಾರೀಕು, ಆದ್ರೆ ಅವ್ರು 11th ನೈಟೇ ಬರ್ತಾರೆ, ಆಯ್ತಾ? 11 ನೈಟೇ ಬರ್ತಾರಲ್ವಾ, 11th ನೈಟು ಅಕ್ಷಯ್ ಹೊರಟೋಗ್ಬಿಡ್ತಾರೆ. ಓಕೆ ಫೈನ್. ಅಕ್ಷಯ್ 11th ನೈಟ್ ಬರ್ತಾರಾ? ಅಕ್ಷಯ್ ಹೊರಟೋಗ್ಬಿಡ್ತಾರೆ. ಫೋಟೋಗ್ರಾಫರ್ ಇರ್ತಾರಲ್ಲ, ಫೋಟೋಗ್ರಾಫರ್ ಯಾರೋ ಒಂದು ರೂಮ್ ಹಾಕೊಳ್ಳೋಣ, ತೊಂದರೆ ಇಲ್ಲ. ಓಕೆನಾ? ಒಂದು ರೂಮ್ ಇನ್ನೂ ಸಿಗುತ್ತೆ. ಇನ್ನೊಂದು ಡ್ಯಾನ್ಸ್, ಅದನ್ನೇ ಹೇಳಿದ್ ನಾನು ನಿಮ್ಗೆ, ಡ್ಯಾನ್ಸರ್ಸ್ ಅಲ್ಲಿ ಒಂದು ರೂಮ್ ಇಸ್ಕೊಳ್ಳೋಣ, ಸಾಲಿಲ್ಲ ಅಂದ್ರೆ. ಅರ್ಥ ಆಯ್ತಾ? ಇಸ್ಕೊಳ್ಳೋಣ, ಮ್ಯಾನೇಜ್ ಮಾಡ್ಬೋದು. ಡೋಂಟ್ ವರಿ, ಸಾಕಾಗುತ್ತೆ. ಇಷ್ಟು ಇಟ್ಕೊಂಡಿರೋ, ಆಮೇಲೆ ಪ್ರಿಂಟ್ ಅಕ್ಷಯ್ ಮಾಡ್ತೀನಿ. ಮಾಡಿ ರೆಡಿ ಮಾಡ್ಕೊಡ್ತೀನಿ, ಪ್ರಿಂಟ್ಔಟ್ ತಗೊಂಡ್ಬಿಡಿ. ಇನ್ನು ಮಾಡಿಲ್ಲ, ಹಳ್ದಿದಾಗಿದೆ, ಇನ್ನು ಮಾಡ್ಬೇಕಾ? ಇವಾಗಲೇ ಇದು ಮಾಡ್ಕೋಬೇಕಿತ್ತು ಅನ್ಸುತ್ತೆ, ಇದನ್ನ ವಾಕಿ ಟಾಕಿದಲ್ಲಿ ಇರೋದು ಇಯರ್ಫೋನ್ಸ್ಗಳನ್ನೆಲ್ಲ. ಸರಿ, ನಾಳೆ ಇರುತ್ತೆ. ನಾನು ಒಂದ್ಸಲ ಒಂದು ಹೊಡೆದಾಕ್ಬಿಟ್ಟಿದ್ದೀನಿ, ಅದೊಂದು ಕಡೆ ಎತ್ತಿಡ್ರಿ, ಸೈಡ್ಗೆ ಒಂದು ಕಡೆ ಹೋಗುತ್ತೆ. ಚೆಕ್ ಮಾಡಿದೀವಿ ಅದನ್ನ. ಇಲ್ಲಿಂದಾನೆ ಅಲ್ಲಿ ಬಟ್ ಇದೆಲ್ಲ ತಸ್ಬಿಟ್ಟು ಮಾತಾಡ್ತೀರ ಎಲ್ಲ ಮಾಡ್ತಾರೆ, ಅದು ಮಾಡ್ತಾರೆ. ಓಕೆನಾ? ನಾಳೆ ಅಷ್ಟರಲ್ಲಿ ಆಗಿರುತ್ತೆ. ಇಲ್ಲಿಂದ ಹಲ್ದಿ ಎಂಟ್ರಿ, ಇಲ್ಲಿ ರೈನ್ ಡ್ಯಾನ್ಸ್ ಸೆಟಪ್ ಇರುತ್ತೆ. ಇದೆಲ್ಲ ನೀವು ಇಷ್ಟರಲ್ಲಿ ಹಲ್ದಿ ಆಗುತ್ತೆ. ಹ್ಯೂಜ್ ಸೆಟಪ್. ಇಲ್ಲೂ ಸೆಟಪ್ ನಡೀತಾ ಇದೆ, ಈ ಕಡೆನೂ ಸೆಟಪ್ ನಡೀತಾ ಇದೆ. ಇಟ್ಸ್ ಹ್ಯೂಜ್ ಸೆಟಪ್. ಅಲ್ಲೂ ಸೆಟಪ್ ನಡೀತಾ ಇದೆ. ಓ ಮೈ ಗಾಡ್, ಎಷ್ಟು ಹ್ಯೂಜ್ ಸೆಟಪ್ ಇದು. ಇವತ್ತು 8ನೇ ತಾರೀಕು, ನಿನ್ನೆ 7ನೇ ತಾರೀಕು, ನಿನ್ನೆಯಿಂದ ಕೆಲಸ ಮಾಡ್ತಿದ್ದಾರೆ, ಸೆಟಪ್ ಮಾಡ್ತಿದ್ದಾರೆ. ಸಂಗೀತ ರಿಸೆಪ್ಷನ್ ಅಲ್ಲಿ ಈ ಕಡೆ ಸ್ಟೇಜ್ ಬರುತ್ತೆ, ಇನ್ನೂ ಹಾಕಿಲ್ಲ ಸದ್ಯಕ್ಕೆ. ಸಂಗೀತ ಮಾಡ್ತಾ ಇರೋದು, ಸಂಗೀತ ಫಸ್ಟ್ ಇವೆಂಟ್ ಇರುತ್ತೆ. ಮಾಡ್ರ ಅಂತ ಹೇಳಿದ್ರೆ ಇನ್ನೊಂದ್ ಸ್ವಲ್ಪ ಚಲೋ ಆಗಿರ್ತಿತ್ತು ಅಂತ ಹೇಳಿ ನಾವು ಟೀಮ್ ವರ್ಕ್. ಸೊ ಹುಬ್ಳಿಯಿಂದ ಇವರು ಇಲ್ಲಿ ಹುಬ್ಳಿಯಲ್ಲೆಲ್ಲ ಇವರೇ ಮಾಡೋದು ಫೋಟೋಗ್ರಫಿ. ಸೊ ಈ ಇವೆಂಟು ಅಷ್ಟೇ. ಇದಕ್ಕಿಂತ ಮುಂಚೆ ಎಂಗೇಜ್ಮೆಂಟ್ ಮಾಡಿದ್ವಿ, ಅವಾಗಲೂ ಕೂಡ ಸೇಮ್ ಟೀಮ್ ಎಲ್ಲ ಮಾಡಿದ್ದು. ಸೊ ಇವಾಗಲೂ ಸೇಮ್ ಟೀಮು, ನಾವೆಲ್ಲ ಒಟ್ಟಿಗೆ ಟೀಮ್ ಆಗಿ ನಿಂತ್ಕೊಂಡು ಇವೆಂಟ್ ಸಕ್ಸಸ್ಫುಲ್ ಆಗಿ ಮಾಡ್ಕೊಡೋಣ ಅಂತ. ನಾಳೆ ಎಲ್ಲ ಇನ್ನು ಡೆಕೋ ಟೀಮ್, ನಾಳೆ ಎಲ್ಲ ಇನ್ನು ಡೆಕೋ ಟೀಮು, ಟೆಕ್ನಿಕಲ್ ಟೀಮ್ ಎಲ್ಲ ಬರ್ತಾರೆ, ಅವಾಗ ಒಂದು ರಿಲೀಸ್ ಮಾಡ್ತೀವಿ. ಸೊ ನಾನು ಆ್ಯಕ್ಚುಲಿ ಒಂದು ಪ್ಲಾನ್ ಮಾಡ್ಕೊಂಡಿದ್ದೀನಿ. ಕ್ಲಾತ್ ಡ್ರೇಪಿಂಗ್ ಮಾಡಲಿಕ್ಕೆ ಗಿಫ್ಟ್ಗೆಷ್ಟು ವೆಡ್ಡಿಂಗ್ ರೂಮ್ ಮೆಕ್ಕ ಮಾಡ್ತೀವಿ. ನಾನು ಪ್ಲಾನ್ ಮಾಡಿದ್ದೀನಿ, ನಾನು ರೂಮ್ ರೆಡಿ ಮಾಡ್ತೀನಿ. ಇಲ್ಲ ವಿತ್ ಬಿಸಿಲ್ ಎಫೆಕ್ಟ್ ಎಲ್ಲ ಹೋಗುತ್ತೆ, ಬಲೂನ್ ಬ್ಲಾಸ್ಟ್ ಎಲ್ಲ ಹೋಗುತ್ತೆ. ಸೊ ಡ್ರೋನ್ ಎಲ್ಲ ಇಟ್ಟಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಎಲ್ಲ ಗೇಮ್ಸು
ಇವಾಗ 3 ಗಂಟೆ. ಇಷ್ಟೊತ್ತು ಕೆಲಸ ಮಾಡ್ತಾಯಿದ್ದೆ ಲ್ಯಾಪ್ಟಾಪಲ್ಲಿ. ಈಗಷ್ಟೇ ಬೆಡ್ಡಿಗೆ ಬಂದಿದ್ದೀನಿ. ಮತ್ತು ಬೆಳಗ್ಗೆ ಬೇಗ ಹೇಳಬೇಕು. The next day. ಸೊ ಈಗಷ್ಟೇ ಎದ್ದೆ. ಹಾಟ್ ವಾಟರ್ ಕುಡಿತಾ ಇದ್ದೀನಿ. ಸೊ ಬ್ರೇಕ್ಫಾಸ್ಟ್ ತರೋಕ್ಕೆ ನಮ್ಮ ಹುಡುಗರು ಹೋಗ್ಯಾರೆ, ಅವರು ತಿನ್ಕೊಂಡಂಗೆ ನನಗೆ ತರೋಕ್ಕೆ. ಅಷ್ಟರಲ್ಲಿ ನಾನು ಎಲ್ಲ ಫುಲ್ ರೆಡಿ ಇರ್ತೀನಿ. ಆ್ಯಂಡ್ ಅದಾದಮೇಲೆ ಸರ್ ಮನೆಗೆ ಹೋಗಬೇಕು. ಅಂದರೆ ಮೆಹಂದಿ ನಡೀತಿದೆ ಇವತ್ತು. ಮೆಹಂದಿ ಹೋಗಿ ಎಲ್ಲ ಏನೇನು ಆಗ್ತಿದೆ ನೋಡಿಕೊಂಡು ಮತ್ತು ನಾನು ಇಲ್ಲಿ ಬಂದು ದೊಡ್ಡ ಸೆಟಪ್ ನಡೀತಿದೆಯಲ್ಲ, ಅಲ್ಲಿ ಮತ್ತೆ ಎಲ್ಲ ಕೆಲಸ ಮಾಡಬೇಕು. ಇವತ್ತಂತೂ ಕಂಪ್ಲೀಟ್ಲಿ ಪ್ಯಾಕ್ಡ್. ಆ್ಯಂಡ್ ಆಲ್ಸೋ ಸೊ ಇವತ್ತಿಗಿಷ್ಟು. ಆ್ಯಂಡ್ ಆಲ್ಸೋ ಇವತ್ತೆಲ್ಲಕ್ಕೆ ಎಷ್ಟೊಂದು ಜನ ಬರೋರಿದ್ದಾರೆ, ಟ್ರಾವೆಲ್ ಮಾಡ್ತಿದ್ದಾರೆ ಬೆಂಗಳೂರಿಂದ. ಅದಾದಮೇಲೆ ಇವಾಗ ನಾನು ಐರನ್ ಬಾಕ್ಸ್ ಬರ್ತಾಯಿದೆ. ನನ್ನ ಡ್ರೆಸ್ನ ಐರನ್ ಮಾಡಿಕೊಂಡು ರೆಡಿಯಾಗಿ ಹೊರಡೋದು. ಸೊ ಈಗ 12:30 ಇವಾಗ ಹೊಟ್ಟೆ ನಾನು ಸರ್ ಮನೆಗೆ ಮುಗಿಸ್ಕೊಂಡು ಬರಬೇಕು. ಆ್ಯಂಡ್ ಆಲ್ಸೋ ಅದಕ್ಕಿಂತ ಮುಂಚೆ ಚಿಕ್ಕದಾಗಿ ಕೆಲವೊಂದೆಲ್ಲ ಹೇಳೋದಿದೆ, ಹೇಳಿಬಿಟ್ಟು ಹೋಗ್ತೀವಿ ನಾನು ನಮಗೆ. ಗಿತ್ತಾನ ಅಲ್ಲೇ ಇರುತ್ತೆ ಫೋನದು ಮಾಡಿ ಸರ್. ಸೊ ಇಲ್ಲೆಲ್ಲ ನೋಡ್ತಿರ್ಬೋದು ಡೆಕೋರ್ ಆಗ್ತಾ ಇದೆ. ಯೂಶ್ವಲಿ ನೀವೆಲ್ಲ ಹಳದಿಲು ನೋಡಿರ್ತೀರ ಈ ಥರದ್ದು ಲೋಟಸ್ ಪಾಟ್ನ. ಬಟ್ ಇವರು ಈ ಇವೆಂಟ್ಗೆ ಅಂತಲೇ ಇದನ್ನು ತರಿಸಿದ್ದಾರೆ. ಬಟ್ ಆ್ಯಕ್ಚುಲಿ ಇದು ಟುಗೆದರ್ ಸೆಟ್ ಇದೆ, ತುಂಬ ಮಾಡಿದ್ರೆ ಚೆನ್ನಾಗಿದೆ. ಸೊ ಬ್ಯೂಟಿಫುಲ್ ನೋಡಿ. ಎತ್ತಿ ಸರ್ ಎತ್ತಿ. ರೋಹಿತ್ ನಾನು ನಿತ್ಯ. ಇದು ಬೆಳಗ್ಗೆ ಇವರು ಹೂವು ಕೊಡ್ತಾರೆ, ಅದಕ್ಕೆ ಇವ್ರ ನಂಬರ್ ಹಂಗೆ ಸೇವ್ ಮಾಡ್ಕೊಳ್ಳಿ. ಏನದು ಹುಬ್ಳಿ ಫ್ಲವರ್ ವರ್ಕ್ ಅಂತ ಸೇವ್ ಮಾಡ್ಕೊಳ್ಳಿ. ಮಾತಾಡಿದೆ ಸರಿ. ಕ್ಲಾತಿಂಗ್ ವರ್ಕ್ ಆಗ್ತಿದೆ. ಆ್ಯಂಡ್ ವಾವ್, ಸೊ ಬ್ಯೂಟಿಫುಲ್. ಆ್ಯಂಡ್ ಇಲ್ಲೆಲ್ಲ ಈ ತಯಾರಿ ಆಗ್ತಾಯಿದೆ. ನಾನು ಸದ್ಯಕ್ಕೆ ಈಗ ಸ್ವಲ್ಪ ಕೆಲಸ ಮುಗೀತು. ನನ್ನ ಕೆಲಸ ಮುಗೀತು. ರೂಮ್ಗೆ ಹೋಗ್ಬಿಟ್ಟು ಕಾಫಿ ಕುಡಿದು ಮತ್ತು ಕ್ಲೈಂಟ್ ಮನೆಗೆ ಹೋಗಬೇಕು. ಕ್ಲೈಂಟ್ ಮನೆಯಲ್ಲಿ ಮೆಹಂದಿ ಇವೆಂಟ್ ಆಗ್ತಾಯಿದೆ. ಆಲ್ಮೋಸ್ಟ್ ಈಗ ಮುಗೀತು ಅನಿಸುತ್ತೆ. ಕಾಲ್ ಬಂತು, ಜಸ್ಟ್ ಕಾಲ್ ಬಂತು, ಇವೆಂಟ್ ಮುಗಿದಿದೆ. ನೋಡಿ ಎಷ್ಟು ಚೆನ್ನಾಗಿ ಸೆಟ್ ಆಗ್ತಾ ಇದೆ. ಕ್ಲೈಂಟ್ ಮನೆಯಿಂದ ಮೆಹಂದಿ ಮುಗಿಸ್ಕೊಂಬಂದೆ. ಲುಕ್ ಅಟ್ ದಿಸ್, ಓ ಮೈ ಗಾಡ್. ಅದಕ್ಕೆ ಅಲ್ಲಿ ಸೆಂಟ್ರದೊಂದು ಚೇರ್ ಬರುತ್ತಲ್ಲ, ಮಣೆ, ಅದೊಂದು. ಓಕೆ, ಹೌದೌದು. So this is my mehendi. ಆಗಲ್ಲ ಏನಂದ್ರೆ ನಮ್ಮ ಬಾಯ್ಸ್ ನಾಳೆ ಹಲ್ದಿ ಇವೆಂಟಲ್ಲಿ ಗೆದ್ದವ್ರಿಗೆ ಗಿಫ್ಟ್ ಎಲ್ಲ ಪ್ಯಾಕ್ ಮಾಡಿ ಇಡ್ತಿದ್ದಾರೆ. ಗುಡ್ ಜಾಬ್ ಪ್ರಶಾಂತ್. ನನ್ನ ಬ್ಲಾಗಲ್ಲಿ ಇರೋರು ಕನ್ಫ್ಯೂಸ್ ಆಗಬಾರ್ದು, ಯಾರು ಪ್ರಶಾಂತ್ ಯಾರು ಪ್ರಮೋದ್ ಅಂತ. The next day.
Hi. It's already 11 o'clock almost. ಬ್ರೈಡ್ ಆ್ಯಂಡ್ ಗ್ರೂಮ್ ಫೋಟೋಶೂಟ್ ಆಗ್ತಾಯಿದೆ. ಇವಾಗ ಇನ್ನೇನು 10 ನಿಮಿಷದಲ್ಲಿ 20 ನಿಮಿಷದಲ್ಲಿ ಇವೆಂಟ್ಸ್ ಶುರು ಆಗುತ್ತೆ. ಆ್ಯಂಡ್ ವೆರಿ ಎಕ್ಸೈಟೆಡ್ ಹೇಗೆ ಬರುತ್ತೆ ಅಂತ. ಆ್ಯಕ್ಚುಲಿ ಈವೆಂಟ್ 9:30 ಶುರು ಆಗಬೇಕಿತ್ತು, ಈವೆಂಟ್ ಲೇಟ್ ಆಯಿತು. ಈಗ ನಾನು ರೆಡಿ ಆಗಿರಲಿಲ್ಲ, ಅವಾಗಲೇ ನೈಟ್ ಡ್ರೆಸ್ಸಲ್ಲೇ ಹೋಗಿದ್ದೆ, ಎಲ್ಲ ಕೆಲಸ ಮಾಡಿಸ್ಬಿಟ್ಟು ಬಂದೆ. ಇವಾಗ ನಾನು ರೆಡಿ ಆಗಿಬಿಟ್ಟು ಹೋಗ್ಬಿಟ್ಟು ಎಲ್ಲ ಶುರು ಮಾಡ್ಕೋಬೇಕು. ಇವೆಂಟಲ್ಲಿ ಆದಮೇಲೆ ನಾನು ನಿಮ್ಗೆ ಮತ್ತೆ ಅಪ್ಡೇಟ್ ಮಾಡ್ತೀನಿ. ವೆರಿ ಎಕ್ಸೈಟೆಡ್. ಏನೂ ಇಲ್ಲ, ಎಂಡ್ ಆಫ್ ದ ಡೇ ಇವೆಂಟ್ ಸಕ್ಸಸ್ಫುಲ್ ಆಗಬೇಕು, ಕ್ಲೈಂಟ್ ಖುಷಿ ಆಗಬೇಕು, ಕಪಲ್ಸ್ ಎಂಜಾಯ್ ಮಾಡಬೇಕು, ಅಷ್ಟೇ, ಏನೇನಿಲ್ಲ. ಲುಕ್ ಆ್ಯಂಡ್ ಈಸ್ ಸೊ ಬ್ಯೂಟಿಫುಲ್. ಹಲೋ MC ಮತ್ತು DJ ಸ್ವಲ್ಪ ಹಾಯ್ ಮಾಡಿ. ವ್ಲಾಗ್ ಅವ್ರು ನಮ್ಮ ಮೋನಿಕಾ MC ಆ್ಯಂಡ್ ಇವರು ನಮ್ಮ DJ ಪ್ಯಾಬ್ಲೋ. ಅಲ್ಲಿ ನಮ್ಮ ಹುಡುಗ ನೋಡಿ, ಅವರನ್ನೇ ರಾತ್ರಿ ಹೇಳ್ತಾನೆ, ಅವರು ಮೊನ್ನೆಯಿಂದ ಹೇಳ್ತಾನೆ ಅವರೇ ಮಾಡ್ಬೇಕು, ಗೇಮ್ ಮಾಡ್ಬೇಕು ನಿಮಗೆ, ಅದಕ್ಕೆ ಆಗಲ್ಲ. ಇನ್ನು ಲೇಟ್, ಇನ್ನೂ 2 ಅವರ್ ಇದೆ ಅಲ್ಲಿ ಹಚ್ಕೊಳಕ್ಕೆ. ಪ್ರೋಟೀನ್ ಪೌಡರ್ ಬನ್ನಿ, ವೆರಿ ಸೆನ್ಸೈಡ್ ಆಗಿದೆ. ಬಂದಿದೆ ನಮ್ಮ ಟೀಮ್ ಎಲ್ಲ ಕನೆಕ್ಷನ್ ಎಲ್ಲ ಕೊಡಿಸಿ. ಓ ಮೈ ಗಾಡ್, ಹಾಫ್ ಆನ್ ಅವರ್ ಬರುತ್ತಂತ, ಸಾಕು ಒಂದೇ ಅಂದರೆ, ಆಮೇಲೆ ನೆಗಡಿ ಆಗ್ಬಿಟ್ಟದಕ್ಕೆ ಎಲ್ಲರೂ. ಸೊ ಇಲ್ಲಿ ಡ್ಯಾನ್ಸರ್ಸ್ ಇದ್ದಾರೆ ನೋಡ್ಬೋದು. ದೆನ್ ಇದಾದಮೇಲೆ ಲಂಚ್ ಆದಮೇಲೆ ಹೋಗ್ತಿದೆ. ಆಯ್ತಾ ಊಟ ಮಾಡಿದ್ರಾ? ಆಯಿತು, ಹಂಗೆ ಸ್ಟಾರ್ಟ್ ಮಾಡಿದ್ಮೇಲೆ ಇನ್ನೂ ಟೈಮ್ ಇದೆ. ಓಕೆ ಗೈಸ್, ಜಸ್ಟ್ ಇವಾಗ ಗ್ರೀನ್ ಟೀಮ್ ಬ್ರೈಡ್ ಅಂತ, ಬಿಕಾಸ್ ಐ ಆಮ್ ಫ್ರಮ್ ಬೋತ್ ದಿ ಸೈಡ್. ಇದೆಲ್ಲ ಪ್ಲ್ಯಾನಿಂಗ್ ಎಲ್ಲ ನಮ್ಮದೇ. ಆ್ಯಂಡ್ ಆಲ್ಸೋ ಈಗ ಜಸ್ಟ್ ಅರ್ಧ ಹಲ್ದಿ ಆಗಿದೆ, ಬಿಕಾಸ್ ಶುರು ಆಗಿದ್ದು ಲೇಟು. ಈಗ ಲಂಚ್ ಮಾಡ್ತೀವಿ, ಲಂಚ್ ಆದಮೇಲೆ ದಾಂಡಿಯಾ ಇದೆ, ಅರ್ಶಿನ ಶಾಸ್ತ್ರ ಇದೆ, ಅದಾದಮೇಲೆ ರೈನ್ ಡ್ಯಾನ್ಸ್ ಇದೆ. ಸೊ ಐಮ್ ವೆರಿ ಎಕ್ಸೈಟೆಡ್ ಹೆಂಗಾಗುತ್ತೆ ಅಂತ ನೋಡೋಣ. ಆಮೇಲೆ ರೀಸೇಲ್ ವ್ಯಾಲ್ಯೂ ಅಷ್ಟು ಆಗ್ತದೆ ಮತ್ತೆ ಮನೆ ಆದಮೇಲೆ. Later that same evening. ಸರ್ ಹಾಯ್ ಮಾಡಬೇಕು. ಹೇಗಿದೆ ಪ್ರಾಕ್ಟೀಸ್? ಮೇಡಮ್ ಎಂಜಾಯ್ ಆಗ್ತಿದೆ ಆಫ್ಟರ್ ದಿ ರೈನ್ ಡ್ಯಾನ್ಸ್. ವೆರಿ ಗುಡ್. ದೆನ್ ಆ ಕಡೆ ಇವರು ನೀವೇ ಬಂದ್ಬಿಟ್ಟು ಪುಷ್ ಮಾಡಿ. ಓ ಬಂದರು ಬಾವ ಬಂದರು. ಈಗ ಎವಿಡೆಂಟ್ ಆಗೋದಾರ. ಪ್ಲೀಸ್ ಕೂತ್ಕೊ. 1 2 you do 3 4 you do double hand 5 6 push. ಅದು ನೀವು ಸೈಡ್ ಹೋಗ್ಬೇಡಿ. ಇಲ್ಲ ಬೇಡ ಇಲ್ಲಿ ಪುಷ್
ಹಿಂಗಿದ್ರೆ ಅವಾಗ ಬ್ಯಾಕ್ ಹೋಗೋಕೆ ಈಸಿ ಸೊ ನೀವು ಫುಲ್ ಬ್ಯಾಕ್ ಹೋಗಿ ಹಿಂಗೆ ಆಗಿದ್ರೆ ನಿಧಾನಕ್ಕೆ ಬ್ಯಾಕ್ವರ್ಡ್ ಹೋಗಿ ಇದ್ರು ಆಕ್ಚುಲಿ. ಸೊ ಬಾಯ್ಸ್ ಅದು ಸ್ಟಾರ್ಟ್ ಆಗಿದ ತಕ್ಷಣ ಬಾಯ್ಸ್ ಎಲ್ಲ ಯಾ ಕಡೆ ಎಂಟ್ರಿ ಯಾ ಕಡೆ ಇದೆ ಸಿಗ್ತವ್ರೆ ಅಣ್ಣಂಗೆ ಇದಾಕ ಮಾಡೋದು ನೋಡ್ಬೋದು. ಸಂಗೀತಿಗೆ ಆಲ್ ಸೆಟ್. ಕಬೋಕಿ ಡ್ರಾಪ್ಗೆ ಕೂಡ ಇವಾಗ ಒಂದ್ಸಲ ಟೆಕ್ ರಿಹರ್ಸಲ್ಸ್ ಮಾಡ್ಕೊಳ್ತಾ ಇದ್ದೀವಿ ರಾತ್ರಿ. ಈಗ ಇದು ಹಿಂದೆ ರಿಸೆಪ್ಷನ್ಗೆ ಡೆಕೋರ್ ರೆಡಿ ಆಗ್ತಾ ಇದೆ ನೋಡಿ. ದಿಸ್ ಕಾಲ್ ಟೀಮ್ ವರ್ಕ್, ಅಂದರೆ ಕ್ರಿಯೇಟಿವ್ ವರ್ಕ್. ಹಿಂದೆ ನಾವು ಈ ವರ್ಕ್ ಮಾಡ್ತಾ ಇದ್ದೀವಿ. ಈಗ ಮುಂದೆ ಸಂಗೀತ. ಹೇಗೆ ಬರ್ತಿದೆ ಸರ್ ಅವ್ರ ಪರ್ಫಾರ್ಮೆನ್ಸ್? ಹೇಗೆ ಬರ್ತಿದೆ? ಹೌ ದೇ ಆರ್ ಡೂಯಿಂಗ್? la
ಇವಾಗ 12 ಗಂಟೆ. ಡಸ್ಟ್ ಟೆಕ್ ರಿಹರ್ಸಲ್ಸ್ ಎಲ್ಲ ಆಯಿತು. ಒಂದು ರೂಮಿಗೆ ಬಂದೆ. ನಾನು ಫುಡ್ನ 8 o'clock ಆರ್ಡ್ರ್ ಮಾಡಿರೋದು. ಇನ್ನೂ ನಂಗೆ ತಿನ್ನೋಕೆ ಆಗೇ ಇಲ್ಲ ನೋಡಿ. ಫುಡ್ಡು ನಾನು 8 o'clock ಆರ್ಡ್ರ್ ಮಾಡಿರೋದು, ಇನ್ನೂ ತಿನ್ನೋಕ್ಕಾಗಿಲ್ಲ. ಆ್ಯಂಡ್ ಈಗ ಆಲ್ರೆಡಿ 12 ಗಂಟೆ ಆಗೋಯಿತು. ಹೋಗ್ಬಿಟ್ಟು ರೂಮ್ಗೆ ಹೋಗ್ಬಿಟ್ಟು ಸ್ವಲ್ಪ ಫ್ರೆಶ್ ಅಪ್ ಆಗಿ ಫಸ್ಟ್ ತಿಂದ್ಬಿಡ್ತೀನಿ. ತಿಂದು ಫ್ರೆಶ್ ಅಪ್ ಆಗಿ ಆ್ಯಂಡ್ ನಾಳೆದೆಲ್ಲ ಪ್ಲ್ಯಾನ್ ಮಾಡಿ ಮಲ್ಕೋಬೇಕು. ಆಲ್ರೆಡಿ ತಲೆ ಸಿಡ ಅಂತ ಇದೆ. ಮತ್ತು ಬೇಗ ಬೆಳಗ್ಗೆ ಎದ್ದು ಕೆಲಸ ಶುರು ಮಾಡ್ಕೋಬೇಕು. ನಾಳೆ ಸಂಗೀತದೇ ದ ಮೇನ್ ಡೇ. ಐ ಆಮ್ ವೆರಿ ಎಕ್ಸೈಟೆಡ್ ಹೆಂಗಾಗುತ್ತೆ ಅಂತ. ಫಿಂಗರ್ ಕ್ರಾಸ್ ಎಲ್ಲ ಚೆನ್ನಾಗಾಗಲಿ ಅಷ್ಟೇ. ನೀನು ನಾನು ಕೇಳ್ಕೊಳ್ಳಲ್ಲ. ಓಕೆ ಬಾಯ್. The next day. ಇದು ಅಷ್ಟೇ ಗೌರಿದೇನಾದರೂ ನೀವು ಅರೇಂಜ್ ಮಾಡಿರ್ತೀರಾ ಮೇಡಮ್? ಅಲ್ಲಿ ಗೌರಿದೆ ಸರ್. ಥ್ಯಾಂಕ್ಸ್. ಅಲ್ಲೇ ಅದ ಟೋಕನ್ ಅಂಕಲ್. ಅಲ್ಲೇ ಆಯ್ತು. ಹೌ ಇಸ್ ದ ಜೋಶ್? ಇವತ್ತು ಸೆಕೆಂಡ್ ಡೇ ಇನ್ನು ಜೋಶ್ ಇಟ್ಕೋಬೇಕು. ಎಲ್ಲರಿಗೂ ಆಗಿ ಮಿಕ್ಕತ್ತಾ ನೋಡಿದೆ, ಅದಕ್ಕೆ ಬೆಳಗ್ಗೆ ಇವತ್ತು ಲೇಟಾಗಿ ಎದ್ದಿರೋದು ಎಲ್ಲರೂ. ಪ್ರಮೋದ ಹಾಯ್. ನೋಡಿ ಇಲ್ಲಿ ಸಂಗೀತ ವಾಕ್ ವೇ ನಡೀತಾ ಇದೆ. ಎಷ್ಟು ವರ್ಕ್, ಎಷ್ಟು ಕೆಲಸ ಮಾಡಿ. ಅಲ್ಲೊಬ್ರು ಮಾಡ್ತಿದ್ದಾರೆ ಕೆಲಸನ, ಇಲ್ಲೂ ಮಾಡ್ತಿದ್ದಾರೆ. ಇಷ್ಟು ಕೆಲಸ ಎಲ್ಲರೂ ಕೆಲಸ ಅಂದರೆ ನೀವು ಅಲ್ಲಿ ರಿಸೀವ್ ಮಾಡ್ಕೊತೀರಿ. ಮತ್ತೇನಿಲ್ಲ ರೀ ನಿಮ್ಮದು ಟ್ರಾಫಿಕ್. Hi Akshay, say hello to my vlog. Vlog. I started. ನೀನು ಬೇರೆ ಕೇಳಿಸ್ತು. ಆಯ್ತು ಸರಿ. ಏನಕ್ಕೆ ಮಳೆ ಬೆಂಗಳೂರಲ್ಲಿ? ಏನಕ್ಕೆ ಇವತ್ತು ಟ್ರೈನ್ ಮಿಸ್ ಮಾಡ್ಕೊಂಡಿದ್ದು? ಈ ಮಾನ್ಸೂನ್ ಇದೆಲ್ಲ, ಈ ಮಾನ್ಸೂನ್ ಆದ್ಮೇಲೆ ಆ ಕಡೆಯಿಂದ ಮಾನ್ಸೂನ್ ಬರುತ್ತೆ ಪ್ರತಿ ಅಕ್ಟೋಬರಲ್ಲಿ. ಅದಕ್ಕೆ ಮಳೆ ಬರ್ತಾ ಇದೆ. ನಾನು 4:45ಗೆ ಕ್ಯಾಬ್ ಬುಕ್ ಮಾಡಿದೆ. ಅವ್ನು 11 ಕಿಲೋಮೀಟರ್ 5 ಗಂಟೆಗೆ ಬಂದ. ಅಲ್ಲಿಂದ ಬರ್ಸೋದಕ್ಕೆ 5:45ಗೆ ಟ್ರಾಫಿಕ್ ಜಾಮ್ ಇತ್ತು ರೈಲ್ವೆ ಸ್ಟೇಷನ್ ಹತ್ರ. ಓಡ್ಕೊಂಬಂದೆ. ಬಟ್ ಇದರಲ್ಲಿ ಪ್ಲಾಟ್ಫಾರ್ಮ್ 1 ಅಂತಿತ್ತು. ಪ್ಲಾಟ್ಫಾರ್ಮ್ 1 ಅಂದರೆ ಟ್ರೈನ್ ಇಲ್ಲ. ಆಮೇಲೆ ಪ್ಲಾಟ್ಫಾರ್ಮ್ 8 ಅಂದರು. ಹೋಗೋ ಟ್ರೈನ್ ಇರಲಿಲ್ಲ. ಅಲ್ಲೇ ಪಕ್ಕದಲ್ಲಿ ಒಂದು ಟ್ರೈನ್ ಇತ್ತು. ಟಿ ಸಿಗೆ ಎಕ್ಸ್ಟ್ರಾ ಡಬಲ್ ರೇಟ್ ಕೊಟ್ಟು ಬಂದಿದ್ದೀನಿ. ಇವ್ರಿಗೆ ಏನಂತಾರೆ ಅದಕ್ಕೇನೋ ಅಂತಾರಲ್ಲ, ನಾವು ಖರ್ಚು ಮಾಡಿದ್ದು ವಾಪಸ್ ಕೊಡ್ತಾರಲ್ಲ, ಅದಕ್ಕೇನೋ ಅಂತಾರಲ್ಲ, ಗೊತ್ತಿಲ್ಲ. ಅದು ನಿತ್ಯ ಮಾಡ್ಬೇಕು ಇವಾಗ. ಒಳ್ಳೆಯಿರ್ತಾರೆ. ಸೊ ವಿ ಹ್ಯಾವ್ ಅರೈವ್ಡ್ ಇನ್ ನಮ್ಮೂರ್ರಿ ಹುಬ್ಬಳ್ಳಿ.
ಭಾಳ ಕೆಟ್ಟ ಬಿಸಿಲೈತಿ ಇಲ್ಲಿ. ಬೆಂಗಳೂರಿನಾಗ ಅಷ್ಟು ಮಳೆ ಬರೋದೈತಿ, ಇಲ್ಲಿ ಬಿಸಿಲೈತಿ ಯಾಕಂತ ಅರ್ಥ ಆಗುತ್ತೆ. ಇಲ್ಲಿಂದ ಸ್ವಲ್ಪ ಅಲ್ಲಿ ಹೋಗಿ, ಅಲ್ಲಿಂದ ಸ್ವಲ್ಪ ಇಲ್ಲಿ ಬಂದರೆ ಸೋಲಾಕೈತಿ. ಈವೆಂಟ್ ಐತಿ, ಬಂದಿನಿ. ಏನು ಮಾತಾಡ್ಬೇಕು ಪ್ಲ್ಯಾನ್ ಮಾಡಿಲ್ಲ, ಬಟ್ ಅಲ್ಲಿ ಹೋಗಿ ಮಾತಾಡ್ತೀನಿ ಅಂತ ಗೊತ್ತೈತಿ, ಅದನ್ನು ಮಾಡಿ. ಅದಕ್ಕೆ ಇಲ್ಲಿ ಪ್ಲಾನ್ ಮಾಡಲಿಕ್ಕೆ ಇವಾಗ ನಾವು ವಾವ್, ವಾಟ್ ಎ ಪ್ಲ್ಯಾನ್. ಬೈ ಈ ಪ್ಲ್ಯಾನ್ ನಿಜವಾಗ್ಲೂ ಯಾರು ಹಿಂಗೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಓನ್ಲಿ ಪಾಸಿಬಲ್ ಬೈ ಮೀಡಿಯಾ. ಎಲ್ಲರೂ ರೇಗಿಸ್ತಾ ಇದೀರ ಇವತ್ತು. ರೇಗಿಸ್ರಿ ಇಲ್ಲ, ರೇಗಿಸ್ತಾರೆ ನಿಜವೂ. ಆ ಹ್ಯಾಂಡ್ ರೈಟಿಂಗ್ ಏನು, ಆ ಟೈಪ್ ಅದು ನಂದಲ್ಲ, ಅದು ಹ್ಯಾಂಡ್ ರೈಟಿಂಗ್ ರೋಹಿತದು. ಅದಕ್ಕೆ ಹೇಳ್ತಾರೆ ಚೆನ್ನಾಗಿದೆ. ಏ ಇಲ್ಲ, ಇದು ಹೊಸದು ಕೊಡ್ತೀನಿ ಸದ್ಯಕ್ಕೆ. ರಫ್ ಇದು, ಹ್ಯಾಂಡ್ ರೈಟಿಂಗ್ ಚೆನ್ನಾಗಿದೆ ಅಂತ. ರಫ್ ಇದು ಹೊಸದು. ಬಟ್ ಇಟ್ಸ್ ಅ ವೆರಿ ಅಮೇಝಿಂಗ್ ಪ್ಲಾನಿಂಗ್. ಇನ್ನೊಬ್ರು ಆ್ಯಂಕರ್ ಇರಬೇಕಾಯ್ತು, ಅವ್ರು ಯಾಕೆ ಓಡೋದ್ರು ಗೊತ್ತಿಲ್ಲ. ಐ ಡೋಂಟ್ ನೋ. ಇವ್ರ ಕಾಟ ತಡೆಯಕ್ಕಾಗದಿರ ಓಡೋಗ್ಬಿಟ್ಟಿದ್ದಾರೆ. ಶಿ ಹ್ಯಾಸ್ ರ್ಯಾನ್ ಅವೇ. ಇವ್ರ ಕಾಟ ತಡಿಲಿಕ್ಕೆ ಆಗದಿರ ಓಡೋದ್ರು. ಅಲ್ಲ, ಇದು ವ್ಲಾಗ್ ಶಾರ್ಟ್ ಫಿಲ್ಮ್, ಎಷ್ಟು ಮಿನಿಟ್ಸ್ ವ್ಲಾಗ್ ಇದು. ದಟ್ಸ್ ಓಕೆ. ಯು ಆರ್ ವೆರಿ ಸ್ಪೆಷಲ್ ಗೆಸ್ಟ್. ನೋ ಪ್ರಾಬ್ಲಮ್. ನಿತ್ಯವ್ರ ಹೊಸ ಐಫೋನ್ ಹೆಂಗೆ ಫ್ಲೆಕ್ಸ್ ಮಾಡಬೇಕು ಹಂಗೆಲ್ಲ ಮಾಡ್ತಾ ಇದ್ದಾರೆ. ಯಾ, ನಮ್ಮದು ಇದು ಐಫೋನು. ಆಯ್ತು ಬಿಡಿ, ತೋರಿಸ್ಬಿಡಿ. ಯಾಕೆ ನಮ್ಮದು ಹಳೇದು. ಕೊಟ್ಬಿಡಿ, ಹಳೇದು ಕೊಟ್ಬಿಟ್ಟು ಹೊಸ ತಗೊಳ್ಳಿ. ಹಳೇದು ಕೊಟ್ಬಿಟ್ಟು ಹೊಸ ತಗೊಳ್ಳಿ. ಎಷ್ಟು ಇವೆಂಟ್ ಮಾಡ್ತಾ ಇದ್ದೀರಾ? ಯಾರು? ನೀವೇ. ಓಕೆ, ಡಿಸ್ಕಸ್ ಮಾಡೋಣ. ವಾಕಿ ಟಾಕಿ ತಗೋ ಬೇಬಿ. ಖಂಡಿತವಾಗಿ ಕೂಡ ನಾನು ನನ್ನ ಏನು ಮಗಳು ಆಕಾಂಕ್ಷ ಇದ್ದಾರೆ, ಅವಳು ಇವತ್ತು ಬೇರೆ ಅಲ್ಲ. ಇಬ್ಬರು ಒಂದೇ ರೀತಿಯಲ್ಲಿ ನಾನು ನೋಡ್ಕೊಂಡು ಬಂದಿದ್ದೀನಿ. ಇವತ್ತು ಆ ನಿಟ್ಟಿನಲ್ಲಿ ಒಂದು ಕಡೆ ಬಹಳ ಖುಷಿ ಆಗ್ತಿದ್ದಾರೆ. ಏನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಕೂಡ ಆಗ್ತಾ ಇದೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಮಾತಲ್ಲಿ ಆ ಎಮೋಷನ್ಸ್ ನಮಗೆ. 2 hours later. ಓ ಮೈ ಗಾಡ್, ಜಸ್ಟ್ ಮುಹೂರ್ತ ಮುಗೀತು. ನೋಡ್ಬೋದು ಸೆಟಪ್ ಎಲ್ಲ ಕೆಲವರೆಲ್ಲ ಪ್ಯಾಕ್ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲೂ ಕೆಲಸಗಳಾಗ್ತಾ ಇದೆ. ಓ ಮೈ ಗಾಡ್. ಈಗ ರೂಮ್ಗೆ ಹೋಗ್ತಾ ಇದ್ದೀನಿ, ಬಟ್ ಮಲಗೋಕ್ಕಾಗಲ್ಲ. ಪ್ಲಾನಿಂಗ್ ಮಾಡಿಬಿಟ್ಟು ಮಲ್ಕೋಬೇಕು. ಎಸ್, ಐಲ್ ಡೂ ದ್ಯಾಟ್. ಓಕೆ, ಟಾಟಾ. ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಸಕ್ಕ ಸುಸ್ತಾಗ್ಬಿಟ್ಟೆ. ಆಲ್ಸೋ ಇವತ್ತು ನಾನು ಜಾರ್ ಬಿದ್ದೆ ಇವೆಂಟಲ್ಲಿ. ಪ್ರಶಾಂತ್, ನಾನು ಜಾರ್ ಬಿದ್ದೆ ಇವತ್ತು ನೋಡ್ದೆ ಇವೆಂಟಲ್ಲಿ. ನಾನೆಲ್ಲ ಫೋನಲ್ಲಿ ಅಂತ ತಿಳಿಸ್ಕೊಳ್ಳೋದು. ನಾನು ಇವತ್ತಲ್ಲಿ ಈವೆಂಟ್ ಜಾರ್ ಬಿದ್ದೆ ನೋಡ್ದೆ. ನೀನು ಎಲ್ಲಿ ಗೊತ್ತಿಲ್ವ ನಿಂಗೆ? ಜಾರ್ ಬಿದ್ದೆ. ಡಿಜೆ ಹತ್ರ ಇದ್ದೆ, ಬಂದೆಲ್ಲ ಆಚೆ. ಜಾರ್ ಬಿದ್ದೆ, ಕೈ ನೋವಾಯ್ತು ನನಗೆ. ಎಲ್ಲಿ ಬಿದ್ದೆ? ಎಷ್ಟು ಬ್ಯೂಟಿಫುಲ್ ಆಗಿ ವರ್ಕ್ ಆಗ್ತದೆ. ಓ ಮೈ ಗಾಡ್, ಎಷ್ಟು ಪ್ರೊಫೆಷ್ನಲ್ ಆಗಿ ವರ್ಕ್ ಮಾಡ್ತಿದ್ದಾರೆ. ಓ ಮೈ ಗಾಡ್, ಇನ್ನೂ ವರ್ಕ್ ಆಗ್ತಾ ಇದೆ. ನನಗೇನು ಬೇಡ, ಬ್ಲಾಗ್ಗೆ ಇದು. ಸೊ ನಾವು ಪ್ಲ್ಯಾನ್ ಮಾಡಿದ್ದೀವಿ. ಒಳ್ಳೆ ಸಪ್ತಪದಿಯಲ್ಲ, ನಾಳೆ ಬ್ರೈಡಿಂಗ್ ರೂಮ್ ಎಂಟ್ರಲ್ಲಿಂದ ಆಗಿ, ಅಂದರೆ ಬ್ರೈಡಿಂಗ್ ರೂಮ್ ಎಂಟ್ರಿ ಏನಕ್ಕೆ ಅಂದರೆ ಕಾಶಿ ಯಾತ್ರೆ ಗಂಡು ಗೌರಿ ಪೂಜೆಗೆ ಮಾತ್ರ. ಇಲ್ಲಿಂದ ಎಂಟ್ರಿ ಆಗಿ ಇಲ್ಲಿ ಹೋಗಿ ಮಂಟಪಕ್ಕೆ ಕೂರೋ ಥರ. ಸೊ ಇದೆಲ್ಲ ಕ್ಲಿಯರ್ ಆಗುತ್ತೆ ಬೈ ಮಾರ್ನಿಂಗ್. ಆ್ಯಂಡ್ ಅಲ್ಲೂ ಕೂಡ ಸ್ಟೇಜ್ ರಿಸೆಪ್ಷನ್ಗೆ ರೆಡಿ ಆಗ್ತಾ ಇದೆ. ಆ್ಯಂಡ್ ಲೈವ್ ಇನ್ಸ್ಟ್ರೂಮೆಂಟ್ಗೂ ಎಲ್ಲ ಪ್ಲಾನಿಂಗ್ ಆಗಿದೆ. ನಮಗೂ ನಾಳೆ ಗಂಗಾ ಆರತಿ ಇದೆ. ಸೊ ಐಮ್ ವೆರಿ ಎಕ್ಸೈಟೆಡ್. ಸೊ ಗಂಗಾ ಆರತಿ ಪಾಪ ಬಂದು ರೆಸ್ಟ್ ಮಾಡ್ತಿದ್ದಾರೆ. ಕಮ್ ಲೆಟ್ಸ್ ಗೋ, ಹೋಗೋಣ ಬರೋ. ಇವತ್ತು ನಾನು ಜಾರ್ ಬಿದ್ದೆ, ಅದು ನಾನು ಮರೀಲಿಕ್ಕಾಗಲ್ಲ. ನಾವು ಡ್ಯಾನ್ಸರ್ಸ್ಗೆ ಡ್ರೆಸ್ ಚೇಂಜ್ ಮಾಡೋಕೆ ಬಂದ್ಬಿಟ್ಟಿದ್ದೀವಿ. ಸೊ ಅದೇ ಪ್ರಾಪ್ಸ್ ಅವ್ರದ್ದೆಲ್ಲ. ಈ ರೂಮಲ್ಲಿ ಇವಾಗ ಗಂಗಾರತಿ ಅವರಿದ್ದಾರೆ. ಗಂಗಾರತಿ ಮಾಡೋರು ಇಲ್ಲಿ ಸ್ಟೇ ಆಗಿದ್ದಾರೆ. ಇಲ್ಲೇ ಬಾಕ್ಸಿಂಗ್ ಮಾಡ್ತಾನೆ ಇದ್ರ ಜೊತೆ. ನಾಳೆ 5 ಗಂಟೆಗೆ ರೆಡಿ ಇರಬೇಕು. ನಾಳೆ 5 ಗಂಟೆಗೆ ರೆಡಿ ಇರಬೇಕು ಪ್ಲೀಸ್. ಅಕ್ಷಯ್ ಇವನು ರೋಹಿತ್ ಎದ್ದೇಳಲೇಬೇಕು, ಬಿಕಾಸ್ ಅವರೇ ಅಷ್ಟೊಂದಿದೆ ಬೆಳಿಗ್ಗೆ ಕೆಲಸ. ಇದು ರೂಮು ಎರಡು ಅಡ್ಜಸ್ಟ್ ಆಗ್ತಿಲ್ಲ. ಅದಕ್ಕೆ ಹೇಳಿದ್ದು ಫೋಟೋಗ್ರಾಫರ್ನ ಒಂದು ರೂಮಿಗೆ ಹಾಕ್ಕೊಳ್ಳಿ. ಅವ್ರು
ಇಬ್ಬರನ್ನ ಅವ್ರ ರೂಮ್ ತಗೊಂಬಿಟ್ಟಿದ್ದೀವಿ. ಹಾಂ ಮೇಡಮ್ ನಾಳೆ 5 ಗಂಟೆಗೆ ರೆಡಿ ಇರ್ಬೇಕು ಮೇಡಮ್. ಓ ಸರಿ. ನಮ್ಮ ಮಮ್ಮಿ ರೂಮ್ ಇದೆಯಲ್ಲ ಅವ್ರನ್ನೂ ತಗೊಂಡಿದ್ದೀವಿ. ನಮ್ಮ ಟೀಮ್ ಅವ್ರು ನೋಡಿ ನಂಗೆ ಊಟ ತಂದಿಲ್ಲ, ಬರೀ ಫ್ರೂಟ್ಸ್ ತಂದಿಟ್ಟವ್ರೆ ನನ್ನ ರೂಮಲ್ಲಿ. ನಾನು ಹೇಳಿದ್ದೆ ನೂಡಲ್ಸ್ ಬೇಕು ನನಗೆ, ಊಟ ಬೇಕು ಅಂತ. ನಾನು ಹೇಳಿದ್ದೆ ನೂಡಲ್ಸ್ ತೊಗೊಂಬಂದಿಡ್ರಿ ಅಂತ. ನಾನು ಮತ್ತೆ ಮಂಟಪ ಹತ್ರ ಹೋಗ್ತಾ ಇದ್ದೀನಿ ಬಿಕಾಸ್ ಚೂರು ಕೆಲಸ ಇದೆ. ಹೊರಗದವ್ರಿಗೆ ಜಾಗನೇ ಮಾಡಿಲ್ಲ ನಾವು. ಹೊರಗದವ್ರು ನೋಡಿದ್ರೆ ಅಷ್ಟೊಂದು ಜನ ಇದ್ದಾರೆ, ಹಾಗಾಗಿ ಅಲ್ಲಿ ಆ ಕಡೆ ಹೋಗ್ಬೋದು ಸರ್. ಆ್ಯಕ್ಚುಲಿ ಅಲ್ಲಿ ಕೂರಿಸ್ಬೋದಲ್ಲ, ಇದರಿಂದ ಬ್ಯಾಕ್ ಸೈಡ್. ಹಾಂ ಕರೆಕ್ಟ್ ಸರ್. ಹಾಯ್ ಮಾಡಿ ನಮ್ಮ ಬ್ಲಾಗ್. ಎಷ್ಟೊತ್ತು ಗಂಟೆಗೆ ಕೆಲಸ ಮಾಡ್ತಾ ಇದ್ದೀರಿ? 2:33. ನಿಮ್ಮ ಟೀಮಲ್ಲಿ ಬೆಳಗ್ಗೆ 5-6 ಅಲ್ವಾ ಸರ್? ಇಷ್ಟು ದೊಡ್ಡ ಸೆಟಪ್ ಮಾಡಿದ್ದೀರಾ ಅಂದಮೇಲೆ ಇದನ್ನೆಲ್ಲ ಮಾಡಿಸೋಷ್ಟ್ರಲ್ಲಿ ಆಗ್ತದೆ. ಎಷ್ಟು ಟೀಮ್ ಕೆಲಸ ಮಾಡ್ತೀರಿ ಸರ್ ಈಗ? ಎಷ್ಟು ಜನ ಕೆಲಸ ಮಾಡ್ತೀರಿ ನಿಮ್ಮ? ಈಗ ಒಂದು 40 ಜನ ಮಾಡ್ತಾ ಇದ್ವಿ. ಒಂದು ಟೀಮ್, ಆ ಟೈಪ್ 3 ಟೀಮ್ ಇದೆ. ಓ, ಸೊ 120 ಜನ ಆಗ್ತಾರೆ. 120 ಜನ. ಈಗ ಸದ್ಯಕ್ಕೆ 40 ಜನ ಮಾಡ್ತೀರಾ? ಮತ್ತೆ ಟೋಟಲಿ 120 40 ಡಿವೈಡ್ 3 ಗ್ರೂಪ್ಸ್ ಥರ ಮಾಡಿ. ಓಕೆ, ಸೂಪರ್ ಸರ್. ಹೇಳಿ ಆಯಿತು. ಈಗ ರೂಮಲ್ಲಿ ಮಲ್ಕೊಳ್ತಾ ಇದ್ದೀನಿ ಜಸ್ಟ್ ಫಾರ್ 1 ಅವರ್. ಪ್ಲೀಸ್ 1 ಅವರ್ ಆದರೂ ನಿದ್ದೆ ಮಾಡಿದ್ರೆ ನೋಡೋಣ. ಮಲಗಿಲ್ಲ ಅಂತ ಹೆಂಗೆ ಗೊತ್ತಾ, ಎಲ್ಲರ ಮೇಲೆ ಕಿರ್ಚಾಡ್ಬಿಡ್ತೀನಿ ಬೆಳಗ್ಗೆ ನಾನು. ಸೊ ಹಾಗಾಗಿ ಮಲಗಿದ್ರೆ ಅಟ್ಲೀಸ್ಟ್ ಸ್ವಲ್ಪ ಜನದ ಮೇಲೆ ಕಿರ್ಚಾಡ್ತೀನಿ ಅಂತ. ಅಕ್ಲ ಅದು ಆರ್ಡರ್ ಐತೆ. ಕಮಲ, ಪಾದ, ಇದು ತಿರುಪತಿದು ಎಲ್ಲ ಅದು ಆರ್ಡ್ರ್ ಬರಬೇಕು. ಫೋಟೋ ಕಳ್ಸಿನಿ ಸರ್ಗೆ. ಆರ್ಡ್ರ್ ಹಂಗೆ ಬರಬೇಕು ಸರ್. The next ಡಾನ್ಸ್ ಪ್ರಾಕ್ಟೀಸ್ ಮೂಡ್ದಲ್ಲೇ ಇದ್ದೀನಿ ನಾನು. ಇವತ್ತು ಅಮಿತ್ ಅವ್ರು ಬರ್ತಾರೆ, ಡಾನ್ಸ್ ಮಾಡಬೇಕು. ತಾಳಿ ಕಟ್ಕೊಳ್ಳೋದಕ್ಕೆ ಆಗ್ಲೇ ತಾಳಿ ದಿನ 2 ಅವರಲ್ಲಿ ನಿಮ್ಮ ಮಂಗಲ್ಯ ಬಿದ್ದಿರ್ತೀರಿ. ನೀವು ವಾಪಸ್ ಹೋಗ್ಬಿಡೋಣ, ರಿವೈಂಡ್ ಮಾಡೋಣ, ಮತ್ತೆ ಇನ್ನೊಂದು ಸಂಗೀತ ನೈಟ್ ಮಾಡಿ ಇನ್ನೊಂದು ಸ್ವಲ್ಪ ಡಾನ್ಸ್ ಪ್ರಾಕ್ಟೀಸ್ ಮಾಡ್ಬಿಡೋಣ. ಬರ್ಬೇಡಣ. ಸಾರಿ ಇಸ್ ಗೋಲ್ಡ್.
ಮುಗೀತಪ್ಪ ಇವೆಂಟ್ ಮುಗೀತು ಈಗ. ಫುಲ್ ಡೆಡ್, ವಾಯ್ಸೇ ಬರ್ತೀರಾ ನನಗೆ, ಅಷ್ಟು ಡೆಡ್ ಆಗಿಬಿಟ್ಟಿದ್ದೀನಿ. ಒಬ್ಬೊಬ್ಬರ ಮೇಲೆ ಮಲ್ಕೊಂಡ್ರೆ ನಾಳೆ ಬೆಳಗ್ಗೆ ಇರ್ಬೋದು ಅನ್ಸುತ್ತೆ ನಾನು. ಇಳಿಸ್ಬಿಡೋಣ ಅಲ್ವಾ ಈಗಲೇ? ಎಲ್ಲ ಮಾಡ್ತಿದ್ದೆ ಕೊಟ್ಟು. ಬಾಯ್. ಥ್ಯಾಂಕ್ ಯು ರೋಹಿತ್, ಥ್ಯಾಂಕ್ ಯು ವರ್ಷ. ಅಲ್ಲಿ ಮಿಸ್ ಯು ಬೋತ್. ಹುಷಾರಾಗಿ ರೀಚ್ ಆಗಿಬಿಟ್ಟು ತಿನ್ಕೊಂಡು ಹೋಗ್ರಿ, ಜ್ಯೂಸ್ ಕುಡೀರಿ, ಡಿಹೈಡ್ರೇಟ್ ಆಗಿದ್ದೀರಾ. ಹಾಂ, ನೀವು ಬರ್ತಾ ತೊಗೊಬನ್ರು, ನಿಮ್ಗೇನು ಬೇಕು ತಂದೂರಿ ಗಿಂದೂರಿ ತಿಂದ್ಬಿಟ್ಟು ಒಟ್ಟಿಗೆ ಮಲ್ಕೊಳ್ರಿ. ನನಗೆ ಚೀಸ್ ಮ್ಯಾಗಿ ಆರ್ಡ್ರ್ ಮಾಡಿಕೊಂಡೆ, ನಂಗೆ ಮ್ಯಾಗಿ ತಿನ್ಬೇಕು ಅನಿಸ್ತು. ಮಮ್ಮಿಗೆ ನೀವೇನು ತಿಂತೀರೋ ಮಮ್ಮಿ ತಿಂತಾರೆ. ಬಾಯ್ ರೋಹಿತ್, ಹುಷಾರು. ಹಾಂ, ಹುಷಾರಾಗಿ ಹೋಗ್ರಿ. ಹಾಂ ಆಯಿತು, ಬಾಯ್. ನೀವೇನು ತಿಂತಿರೋದು ತಂದ್ರೆ ಪರವಾಗಿಲ್ಲ. The next ಕಾಲ್, ನೆಕ್ಸ್ಟ್ ಇವೆಂಟ್ ಕಾಲ್. ಹಲೋ, ಹಾಂ ಸರ್. ಈಗ ತಾನೇ ಜಸ್ಟ್ ಎದ್ದೆ, ಪರವಾಗಿಲ್ಲ ಹೇಳಿ. ಸ್ಟಾರ್ಟ್ ಆಗೋದು 6 o'clockಗೆ. ಸೊ ನೀವು ಟೆಕ್ಕೆಲ್ಲ ಚೆಕ್ ಮಾಡ್ಕೋಬೇಕು ಅಂದರೆ ಒಂದು 5 ಅಲ್ಲಿ ಬರ್ತೀರಾ? ಓಕೆ ಓಕೆ. ಬೆಳಗ್ಗೆ ಎಷ್ಟು ಹೊರಡ್ತಿದ್ದೀನಿ ನಾನು, ಇನ್ನೂ ಇಲ್ಲೇ ಇದ್ದೀನಿ, ಹುಬ್ಳಿಯಲ್ಲೇ ಇದ್ದೀನಿ ನಾನು. ಹಾಂ, ನಾಳೆ ಹೊರಟ್ಬಿಟ್ಟು ನಾಡ್ದು ಹೋಗ್ತೀನಿ. ಏನು ಬೇಕಿತ್ತು ಸರ್? ಸಾಂಗ್ ಲಿಸ್ಟ್ಗಳಲ್ಲ? ಓಕೆ, ನಂಗೆ ನಾಳೆ ರಿಮೈಂಡ್ ಮಾಡ್ತೀರಾ? ಯಾಕೆಂದರೆ ಇವತ್ತೆಲ್ಲ ಎಲ್ಲರೂ ಇವಾಗ ಸುಧಾರಿಸ್ಕೋತಾ ಇದ್ದಾರೆ, ನೆನ್ನೆ ಮದುವೆ ಮುಗ್ದಿರೋದ್ರಿಂದ. ನಾನು ಅಷ್ಟೇ, ನಮ್ಮ ಟೀಮ್ ಇವಾಗೆಲ್ಲ ಹೋಗ್ತಾ ಇದ್ದೀವಿ. ಪ್ರಾಕ್ಟೀಸ್ ಅಂತ ತಾನೇ? ಕರೆಕ್ಟ್. ದಿಸ್ ಕಾಲ್ಡ್ ಬ್ರೈಡ್ ಫ್ಯಾಮಿಲಿ. ದೇ ಆರ್ ಆಲ್ ಕ್ರೈಯಿಂಗ್ ಬಿಕಾಸ್ ಹೋಗ್ತಿದ್ದಾರೆ ಅವರು ಗಂಡನ ಮನೆಗೆ ಅಂತ, ಕರ್ಕೊಂಡು ಹೋಗ್ತಿದ್ದಾರೆ ಅಂತ. ಈವನ್ ಪ್ರಸಾದ್ ಸರ್ ಅಳ್ತಿದ್ದಾರೆ, ಓಲ್ಡ್ ಫ್ಯಾಮಿಲೀಸ್ ಕ್ರೈ. ನಾನು ಕಾಲ್ ಮಾಡಿದಾಗ ಎಲ್ಲರೂ ಅಳ್ತಿದ್ದಾರೆ. ನಾನು ಮ್ಯಾನೇಜ್ಮೆಂಟ್ ಮಾಡಿದಾಗೆಲ್ಲ ಈ ಥರದ್ದು ವಿಟ್ನೆಸ್ ಮಾಡಲಿಕ್ಕೆ ನಂಗೆ ಸಿಗುತ್ತೆ, ಹಂಗೆ ನನಗೂ ಅಳು ಬರುತ್ತೆ. ಇವಾಗ ಬೆಂಗಳೂರಿಗೆ ಹೊರಟ್ವಿ ಬಿಕಾಸ್ ಆಫ್ಟರ್ 2 days ಗ್ರೂಮ್ ಕಡೆ ರಿಸೆಪ್ಷನ್ ಇದೆ ಕೂರ್ಗಲ್ಲಿ. ಹಾಗಾಗಿ ಈಗ ಬೆಂಗಳೂರಿಗೆ ಹೋಗಿ ಅದ್ರ ಪ್ರಿಪ್ರೇಷನ್ ಮಾಡ್ಕೋಬೇಕು. ಓಕೆ, ಸಿಗೋಣ. ಇದೇ ವ್ಲಾಗಲ್ಲಿ ಕಂಟಿನ್ಯೂಷನ್ ಇದೆ ನೋಡಿ. 72 hours later. ನಾನಿಲ್ಲಿ ಆಶಾನ ಪಿಕಪ್ ಮಾಡೋಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ನಾನು ಆಫೀಸಿಂದ ಅವ್ರ ಮನೆ ಹತ್ರ ಇತ್ತು, ಸೊ ಹಾಗೆ ಪಿಕ್ ಮಾಡಿಕೊಂಡು ನಮ್ಮ ಮನೆ ಕರ್ಕೊಂಡು ಹೋಗಿದ್ದೆ. ನಮ್ಮ ಮನೆಯಿಂದ ನನ್ನ ಥಿಂಗ್ಸ್ ಎಲ್ಲ ನಾನು ಪ್ಯಾಕ್ ಮಾಡಿಕೊಂಡು ಅಲ್ಲಿಂದ ಸೀದಾ ನಾನು ನನ್ನ ಟೀಮ್ ಎಲ್ಲರೂ ಕೂಡ ಹೊರಟ್ವಿ ಕೂರ್ಗಿಗೆ. ನಾನೇ ಡ್ರೈವ್ ಮಾಡಿದ್ದಾಯಿತು. ಡ್ರೈವ್ ಮಾಡಿ ಒಂದು ಟೀ ಬ್ರೇಕ್ ತೊಗೊಂಡು ಮಿಡ್ನೈಟ್ ರೀಚ್ ಆದ್ವಿ. ರೀಚ್ ಆಗಿಬಿಟ್ಟು ಅಲ್ಲೇ ರೆಸ್ಟ್ ಮಾಡಿ ಬೆಳಿಗ್ಗೆ ಈವೆಂಟಿಗೆಲ್ಲ ಪ್ರಿಪ್ರೇಷನ್ ಶುರು ಮಾಡ್ಕೊಂಡಿದ್ದಾಯಿತು. ಇದೆ ಪ್ರಿಪ್ರೇಷನ್ ನಡೀತಾಯಿತ್ತು, ಎಲ್ಲ ಆಗ್ತಾಯಿತ್ತು. ನಾನು ಹೋಗಿ ಒಂದೆಲ್ಲ ವಿಸಿಟ್ ಕೊಟ್ಟು ಏನೇನಂತ ನೋಡ್ಕೊಂಡು ಬಂದೆ. ನಾನು ಟೀಮ್ ಹುಡುಗರು ಹ್ಯಾಂಡಲ್ ಮಾಡ್ತಾಯಿದ್ರು. ಆ್ಯಂಡ್ ಬೆಂಗಳೂರಿಂದ ಕೂಡ ಒಂದಿಷ್ಟು ಟೀಮ್ ಬರೋದಿತ್ತು, ಎಲ್ಲ ಬರ್ತಾಯಿದ್ರು ಆನ್ ದಿ ವೇ. ಆ್ಯಂಡ್ ನಾನು ಕೂಡ ಪೀರಿಯಡ್ಸಲ್ಲಿರೋದ್ರಿಂದ ಒಂದು ಕಾಫಿ ಕುಡಿಯೋಣ ಅಂತ ಬಂದೆ. ಹಾಯ್ ಲೈಕ್ ಅ ಡಾಲ್. ನನಗೆ ಡಾಲ್ನ ಪಕ್ಕದಲ್ಲಿ ಕೂರಿಸ್ಕೊಂಡಿರೋ ಫೀಲ್ ಆಗ್ತಾಯಿದೆ. ಹೇಳಿದ್ರ ಆರ್ಡರ್ ಮಾಡಿದ್ರಾ ಆಶಾ? ಏನಿದೆ ನಾನು ಒಂದು ಆಶಾ ಅವರು ಸ್ವಲ್ಪ ಕಾಫಿ ಪೌಡರ್ ಎಲ್ಲ ಪರ್ಚೇಸ್ ಮಾಡಿದ್ವಿ. ಆ್ಯಂಡ್ ಚಾಕ್ಲೇಟ್ಸ್ ಕೂಡ ತೊಗೊಂಡ್ವಿ ನನ್ನ ಫ್ರೆಂಡ್ಸಿಗೆಲ್ಲ. ದೆನ್ ಕಾಫಿ ಬರೋರಿಗೆ ವೆಯ್ಟ್ ಮಾಡ್ತಾ ಒಂದಿಷ್ಟು ಕುಡಿದು, ಕಾಫಿ ಚೆನ್ನಾಗಿತ್ತು ಅಂತ ನನ್ನ ಕ್ಲೈಂಟ್ಗೂ ತೊಗೊಂಡೋಗಿ ಕೊಟ್ಟೆ. ಆ್ಯಕ್ಚುಲಿ ಕಾಲ್ ಮಾಡಿ ಕೇಳಿದೆ, ಅವರು ಕೂಡ ಎಲ್ಲ ರಿಲ್ಯಾಕ್ಸ್ ಮಾಡ್ತಿದ್ರು ರೆಸಾರ್ಟಲ್ಲಿ. ಅವ್ರಿಗೂ ಒಂದಿಷ್ಟು ತೊಗೊಂಡೋಗಿ ಕೊಟ್ಟಿದ್ದಾಯ್ತು. ಅದ್ರ ಬಗ್ಗೆ ತಿಳಿದಿದ್ದೆ ನಾನು.
ನಾನು ಇದ್ರ ಬಗ್ಗೆ ಕೇಳಿದ್ದೆ. ಇದಕ್ಕೆ 100 ಗ್ರಾಮ್ಗೆ 900 ರುಪೀಸ್, kg per kg 9000. ಇದ್ರ ಬಗ್ಗೆ ಕೇಳಿದ್ದೀನಿ ನಾನು ಬ್ರೋ. ವಿಲ್ ಟೇಕ್ ದಿಸ್ ಫಸ್ಟ್ ಒನ್ ಇದು ಫಸ್ಟ್ ಒನ್ ಅದೇ ಆ್ಯಂಡ್ ಚೆನ್ನಾಗಿದೆ ಅನಿಸ್ತದೆ. ಇದು ಹಿಂಗೆ ಹಾಕಿರೋದು ಇಲ್ಲ ಪುಡಿ ಪುಡಿ ಹಾಕಿರೋದು? ಅಲ್ಲ ಇದೆಲ್ಲ ಇದು ಅಷ್ಟೇ, ಇದಕ್ಕೆ ಡಿಸ್ಪ್ಲೇಗೆ ಇಟ್ಟಿರೋದಷ್ಟೇ. ಇದೆಲ್ಲ ಮತ್ತೆ ಕ್ಲೀನಿಂಗ್ ಹೋಗಿ ರೋಸ್ಟ್ ಆಗಿ ಮತ್ತೆ ಬರುತ್ತೆ. ಓಕೆ ಓಕೆ ಓಕೆ. ದಿಸ್ ಇಸ್ ದ ಆನಿಮಲ್. ಅಲ್ವಾ? ನೈಸ್. ಟೇಸ್ಟ್ ಮಾಡಿ ಅಟ್ಲೀಸ್ಟ್. ಗುಡ್. ಹ್ಯಾಂಗ್ ಓವರ್ ಈ ಕೆಫೆಗೆ ಬಂದಿದ್ದೀವಿ ನಾವು. ಟೇಸ್ಟ್, ಜಸ್ಟ್ ಟೇಸ್ಟ್. ಸ್ವೀಟ್ ಇದೆ. ನೈಸ್. ತಿಂದಿದ್ದಾಯಿತು, ಕುಡ್ದಿದ್ದಾಯಿತು, ಪ್ಯಾಕಿಂಗ್ ಆಯಿತು, ಪಾರ್ಸೆಲ್ ತೊಗೊಂಡಾಯಿತು. ಈಗ ಹೊರಟೆ ಅಗೇನ್ ಇವೆಂಟ್ ವೆನ್ಯೂಗೆ ಏನೇನು ಆಗ್ತದೆ ಅಂತ. ಆ್ಯಂಡ್ ಅದಾದಮೇಲೆ ವೀಡಿಯೋ ಮಾಡೋಕ್ಕಾಗಲ್ಲ ಬಿಕಾಸ್ ಬ್ಯುಸಿ ಆಗಿಬಿಟ್ಟೆ. ಇವೆಂಟ್ ಶುರು ಆಗೋಷ್ಟು ಪೀಕ್ ಮೂಮೆಂಟಲ್ಲಿತ್ತು, ಹಾಗಾಗಿ ಏನೂ ಮಾಡಿಲ್ಲ. ಇಷ್ಟೇ ನನ್ನ ವ್ಲಾಗ್ ಅಂದ್ಕೊಳ್ಬೋದು. 1-2 ಶಾರ್ಟ್ ಇದೆ ಲಾಸ್ಟಲ್ಲಿ ನೋಡಿ. ಇವೆಂಟ್ ಸಕ್ಸಸ್ಫುಲಿ ಮುಗಿಸ್ಕೊಂಡು ಮತ್ತೆ ನಾವು ಬೆಂಗಳೂರಿಗೆ ಹೊರಟಿದ್ದಾಯಿತು.